ಆಯಿತು, ಸತ್ವಗುಣ ನೆಟ್ಟಿಗೆ ನಿಂತಿತು ಅಂತ ಗೊತ್ತಾಗೋದು ಹೇಗೆ ನಮಗೆ ಅಂತ. ಈಗ ತಮಸ್ಸನ್ನು ರಜಸ್ಸನ್ನು ತುಳಿದು ಸತ್ವಗುಣ ನಿಂತಿದೆ ಅಂತ ನಮಗೆ ಗೊತ್ತಾದರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಬೋದು. ಅದು ಹೇಗೆ ಗೊತ್ತಾಗುತ್ತೆ? ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಂ ಇತ್ಯುತ. ಅವನು ಕೃಷ್ಣ ಇಷ್ಟು ಹೇಳಿದ ಮೇಲೂ ಕೂಡ ಸ್ವಲ್ಪ ಕಷ್ಟವೇ. ಅವನು ಹೇಳ್ತಾನೆ, ಸತ್ವ ನಿಂತಾಗ ಏನಾಗುತ್ತೆ ಗೊತ್ತಾ? ಒಳಗಿಂದ ಬೆಳಕು ತುಂಬುತ್ತಪ್ಪ ಅಂದ. ಅದೇ ಏನು ಅಂದರೆ ಗೊತ್ತಾ, ಒಳಗಿನ ಬೆಳಕು ತುಂಬುದು ಅಂದರೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನವ್ರು ಒಳಗೆ ಬಲ್ಬ್ ಹಾಕ್ಲಿಕ್ಕೆ ಬರುತ್ತಾ ಅಂತ ನಮ್ಮ ಜನ. ಒಳಗಿನಿಂದ ಬೆಳಕು ತುಂಬುತ್ತೆ. ಎಲ್ಲಿ? ಸರ್ವದ್ವಾರೇಶು, ಇಡೀ ದೇಹದಲ್ಲಿ ಒಳಗಿನಿಂದ ಮಿಂಚು ಸಂಚಾರ ಆದಂತೆ ಅನುಭವ. ಬೆಳಕಿನ ಚಿಮ್ಮುವಿಕೆಯಿಂದ, ಅದು ಫ್ಲ್ಯಾಶ್, ಅದು ಮಿಂಚಿದಂತೆ ಇಡೀ ದೇಹದಲ್ಲಿ ಒಳಗಿನಿಂದ ಬೆಳಕಿನ ಸಂಚಾರ ಆದ ಅನುಭವ ಬರುತ್ತೆ ನಿನಗೆ. ಯಾವ ಬೆಳಕು? ಜ್ಞಾನಂ ಪ್ರಕಾಶ, ಜ್ಞಾನದ ಬೆಳಕು, ಎಲೆಕ್ಟ್ರಿಸಿಟಿಯ ಬೆಳಕಲ್ಲ. ಸರ್ವದ್ವಾರೇಶು, ಅದು ಹೇಗೆ ಅಂದರೆ ಅದು ಒಳಗಿಂದ ತುಂಬಿದೆ ಅಂತ ಗೊತ್ತಾಗೋದಷ್ಟೇ ಅಲ್ಲ, ಎಲ್ಲ ಇಂದ್ರಿಯಗಳ ಮೂಲಕ ಹೊರಬರುತ್ತೆ ಆ ಜ್ಞಾನ. ಅಂದರೆ ಕಿವಿಯಲ್ಲಿ ಜ್ಞಾನದ ಆನಂದ, ಕಿವಿಯಲ್ಲಿ ಒಳ್ಳೆಯ ವಿಷಯವನ್ನು ಕೇಳಿ ಆದಂಥ ಖುಷಿ, ಕಣ್ಣಲ್ಲಿ ಒಳ್ಳೆಯ ವಿಷಯವನ್ನು ನೋಡಿ ತಿಳಿದ ಆನಂದ. ಈ ಕಿವಿಯಲ್ಲಿ ಜ್ಞಾನಾನಂದ ಹೊರಕ್ಕೆ ಚಿಮ್ಮುತ್ತಾ ಇರುತ್ತೆ, ಕಣ್ಣಲ್ಲಿ ಜ್ಞಾನಾನಂದ. ಒಳ್ಳೆಯ ವಸ್ತುವನ್ನು ಮೂಗಿನಲ್ಲಿ ಆದಂಥ ಅನುಭವದ ಆನಂದ. ಒಳ್ಳೆಯ ಮಾತನ್ನು ಆಡಿ, ಒಳ್ಳೆಯ ವಸ್ತುವನ್ನು, ಭಗವತ್ ಪ್ರಸಾದವನ್ನು ತಿಂದು, ಸಾತ್ವಿಕ ಆಹಾರವನ್ನು ಉಂಡ, ಭಗವಂತನ ಗುಣಗಳನ್ನು ಆಡಿದ ಬಾಯಿಯಲ್ಲಿ ಬರತಕ್ಕಂಥ ಆ ಜ್ಞಾನದ ಆನಂದ. ಹೀಗೆ ಎಲ್ಲ ದ್ವಾರಗಳಲ್ಲೂ ಆನಂದ ಹೊರಕ್ಕೆ ಚಿಮ್ಮುತ್ತೆ. ಅದನ್ನೇ ನಿನ್ನೆ ಹೇಳಿದ್ನಲ್ಲ, ನನ್ನಿಂದಲೇ ಎಲ್ಲವನ್ನು ನಾನು ಸೃಷ್ಟಿ. ಆವಾಗ ಗಂಡು ಹೆಣ್ಣುಗಳ ಸಮಾಗಮದಲ್ಲಿ ಭಗವತ್ ಪ್ರಜ್ಞೆಯ ಆನಂದ, ಅದು ಅನ್ಯಾದೃಶವಾದ ಆನಂದ. ಭಗವಂತ ನನ್ನೊಳಗೆ ಕೂತು, ನನ್ನ ಪತ್ನಿಯಲ್ಲಿ ಲಕ್ಷ್ಮೀದೇವಿ ಕೂತು ನಮ್ಮ ಸಮಾಗಮದ ಮೂಲಕ ಒಂದು ಸೃಷ್ಟಿ ಮಾಡಲಿಕ್ಕೆ ನಮ್ಮನ್ನು ಮಾಧ್ಯಮವಾಗಿ ಬಳಸ್ತಾ ಇದ್ದಾನೆ ಅನ್ನುವ ಅರಿವಿನಿಂದ ಬರತಕ್ಕ ಆನಂದ. ಹೀಗೆ ಸರ್ವದ್ವಾರೇಶು ಅಂತ ದೇಹದ ಒಂದೊಂದು ದ್ವಾರದಲ್ಲೂ, ಕಣ್ಣು ಮೂಗು ಕಿವಿ ಸರ್ವೇಂದ್ರಿಯಗಳಲ್ಲೂ ಪ್ರಕಾಶ ಉಪಜಾಯತೆ, ಜ್ಞಾನದ ಆನಂದ ಚಿಮ್ಮುತ್ತಾ ಇರುತ್ತೆ. ಒಳಗಿನಿಂದ ಹೊರಕ್ಕೆ ಜ್ಞಾನ ಚಿಮ್ಮುತ್ತೆ. ಮನಸ್ಸು ಎಲ್ಲಕ್ಕಿಂತ ಮುಖ್ಯ. ಮನಸ್ಸಿನಲ್ಲಿ ನೀವು ಕೂತರೆ ಒಳಗಿನಿಂದ ಹೊಸ ಹೊಸ ವಿಷಯಗಳು ಬರ್ತಾ ಇರ್ತವೆ. ಒಂದೊಂದು ವಿಷಯ ಹೊಳೆದಾಗಲೂ ಆಗತಕ್ಕಂಥ ಆನಂದ ಅದು ಬ್ರಹ್ಮಾನಂದ. ಹೀಗೆ ಮನಸ್ಸಿನಲ್ಲಿ ವಿಷಯಗಳ ಸ್ಫುರಣ, ಅದರಿಂದ ಆಗತಕ್ಕಂಥ ಬ್ರಹ್ಮಾನಂದ, ಅದು ನಿರಂತರ ನಡೀತಾ ಇದ್ದರೆ ಅದು ಸತ್ವಗುಣ. ಒಂದು ಉಪನಿಷತ್ತು, ಒಂದು ಭಗವದ್ಗೀತೆ ಅಥವಾ ಯಾವುದೇ ಒಂದು ಭಾಗವತ, ರಾಮಾಯಣ, ಪುರಾಣದ ಶ್ಲೋಕಗಳು, ಆ ಶ್ಲೋಕಗಳನ್ನು ಓದಿದಾಗ ನಿಮಗೆ ಅದರ ಒಳಗಿರತಕ್ಕಂಥ ಅರ್ಥ ಚಿಮ್ಮಬೇಕು. ಅದು ಒಳಗಿಂದ ಬೆಳಕು ಬರೋದೊಂದು. ಆ ವಾಕ್ಯ ಓದಿದಾಗ ಏನೋ ಒಂದು ಲೈಟ್ ಹಾಕಿದ ಹಾಗೆ. ಅದು ಬಹಳ ಜನ ಪಂಡಿತರು ಏನಾಗುತ್ತೆ ಅಂದರೆ ಅವರೊಳಗೆಲ್ಲ ಟ್ಯೂಬ್ಲೈಟ್ ಫಿಕ್ಸ್ ಮಾಡಿರ್ತಾರೆ, ಅದು ಲೈಟ್ ಹಾಕ್ತಾರೆ, ಬೆಳಕು ಬರೋಲ್ಲ. ಅದು ನಿಜವಾಗಿ ಏನು ಅಂದರೆ ತತ್ಕ್ಷಣ ಬೆಳಕು ಚಿಮ್ಮಿದ ಹಾಗೆ ಒಂದು ಅರ್ಥ. ತಸ್ಯೈತೆ ಕಥಿತಾಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂತ. ಆ ಅರ್ಥ ಯಾರೋ ಪಾಠ ಹೇಳಿದ್ದಲ್ಲ, ಗುರುಗಳು ಉರು ಹೊಡಿಸಿದ್ದಲ್ಲ, ಯಾವುದೇ ವ್ಯಾಖ್ಯಾನದಲ್ಲಿ ಇದ್ದದ್ದಲ್ಲ, ಮತ್ತು ನಿಮಗೆ ಓದುವಾಗ ಠಣ್ಣ ಹೊಳೆದದ್ದು ಅದು ಬೆಳಕು. ತಸ್ಯೈತೆ ಅಕಥಿತಾ ಅರ್ಥಾ ಪ್ರಕಾಶಂತೆ, ಅದು ಆ ಅರ್ಥ ಹೊಳೆಯೋದುಂಟು. ಒಂದು ಮಾತು ಕೇಳಿದಾಗ ಅದರಲ್ಲಿರುವ ಸಹಜವಾದ ಅರ್ಥ ಹೊಳೆಯೋದುಂಟಲ್ಲ, ಅದು ಬಹಳ ಅದ್ಭುತವಾದಂಥದ್ದು. ನಾನು ಚಿಕ್ಕವನಿದ್ದಾಗ ಒಂದು ಯಾವುದೋ ಒಂದು ಪುಸ್ತಕ ಪ್ರತಿ ಮ್ಯಾನುಸ್ಕ್ರಿಪ್ಟ್ ಇಟ್ಕೊಂಡು ನೋಡೋದು ಕಾರ್ಯಕ್ರಮ. ಅದರಲ್ಲಿ ಒಂದು ಕಡೆ ಸ್ವರೂಪಾದಯ ಅಂತ ಉಂಟು, ಒಂದು ಶಬ್ದ. ಒಬ್ಬರು ಹಿರಿಯರು ಕೂತಿದ್ದರು, ನಾನು ಮ್ಯಾನುಸ್ಕ್ರಿಪ್ಟ್ ಹಿಡ್ಕೊಂಡಿದ್ದೆ. ಅಲ್ಲಿ ಸ್ವರೂಪಾದಯ ಅಂತ ಉಂಟಲ್ಲಪ್ಪ, ಮುಂದೆ ಆ ಬಹುವಚನಕ್ಕೆ ಎಲ್ಲಿಯೂ ಅನ್ವಯವೇ ಇಲ್ಲ. ಏನು ಮಾಡಬೇಕಿದು? ಎಲ್ಲದರಲ್ಲೂ ಸ್ವರೂಪಾದಯ ಅಂತಿದೆ,
ಇದಕ್ಕೆ ಅನ್ವಯವೇ ಇಲ್ಲ. ಸ್ವರೂಪಾದಯ, ಸ್ವರೂಪ ಮುಂತಾದವುಗಳು ಎಟ್ಸೆಟ್ರಾ ಯಾವುದೂ ಇಲ್ಲ ಮುಂದೆ. ಎಟ್ಸೆಟ್ರಾನೂ ಇಲ್ಲ, ಬಹುವಚನವೂ ಇಲ್ಲ. ಏಕವಚನದ ಕ್ರಿಯಾಪದ ಇದೆ. ಸ್ವರೂಪಾದಯ ಅಂತಿದೆ. ಏನು ಮಾಡೋದು? ಏನೋ ತಪ್ಪಿದೆ, ಏನೋ ತಪ್ಪಿದೆ ಅಂತ ನಾನು ಹೇಳಿದೆ. ಸ್ವಾಮಿ, ಸ್ವರೂಪಾದಯ ಅಂತ ಅನ್ನೋದಕ್ಕೆ ನೀವು ಇಷ್ಟು ತಲೆ ಕೆಡಿಸಿಕೊಳ್ಳೋದು ಯಾಕೆ? ಏಕವಚನ ಆಗಬೇಕಲ್ಲ. ಸ್ವರೂಪೋದಯ ಅಂತ ಮಾಡಿಬಿಟ್ರೆ ಸರಿ ಆಯಿತು ಅಂದೆ ನಾನು. ಒಂದು ಖುಷಿ ಪಟ್ಟರು ಆ ಮುದುಕರು. ಹೌದಲ್ಲಪ್ಪ, ಸ್ವರೂಪೋದಯ ಅಂತ ಹಾಕಿಬಿಟ್ರೆ ಏಕವಚನ ಆಯಿತು, ಅನ್ವಯ ಆಯಿತು, ಇಡೀ ಪ್ರಕರಣ ರಚನಾಗಿ ಹೋಯಿತು. ಅದ್ಭುತ ಇದು. ಅಂದರೆ ಆ ವಿಷಯ ನನಗೆ ಹೊಳೆದಾಗ ನನಗೆ ಮಾತ್ರ ಆನಂದ ಅಲ್ಲ, ಅದನ್ನು ಕೇಳಿದವರೆಲ್ಲ ಸಂತೋಷಪಟ್ಟರು. ಆ ಸಂಶೋಧನೆ ಕೂತ ಎಲ್ಲ ಹಿರಿಯರು, ವಿದ್ವಾಂಸರು ಎಲ್ಲರೂ ಏನು ಖುಷಿಯಾಗ್ಬಿಟ್ರು ಅಂದರೆ ಭೇಷ್ ಭೇಷ್ ಅಂದರು. ಈ ಆನಂದ ಉಂಟಲ್ಲ, ಇದೇ ಒಳಗೆ ಬೆಳಕು ಚಿಮ್ಮುವುದು. ಆ ಬೆಳಕು ಚಿಮ್ಮುವಾಗ ಅದು ಆನಂದ ರೂಪವಾಗಿ ಚಿಮ್ಮುತ್ತೆ. ಜ್ಞಾನ, ವಿಸ್ಡಮ್ ಅನ್ನೋದು ಅದು ಪ್ರಯತ್ನದಿಂದ ಬರುವಂಥದ್ದಲ್ಲ, ಅದು ಹೊಳೆಯುವಂಥದ್ದು. ಇದು ಸತ್ವ. ಅದರಿಂದ ತತ್ರ ಸತ್ವಂ ಹಿಂದೆ ಹೇಳಿದನು, ನಿರ್ಮಲತ್ವ ಅದು ಪ್ರಕಾಶಕಂ, ಹೊಳೆಯಬೇಕು. ಸತ್ಯ ತನ್ನಷ್ಟಕ್ಕೆ ಮನಸ್ಸಿನಲ್ಲಿ ಹೊಳೆಯಬೇಕು. ಯಾವಾಗ ಹೊಳೆಯುತ್ತೆ ಅಂದರೆ ಸತ್ವಗುಣ ಇದ್ದಾಗ. ಅದು ಬಿಟ್ಟು ರಜೋಗುಣ ಬಂದು ಕೂತ್ಬಿಟ್ರೆ ಅಥವಾ ರಜೋಗುಣ ಬಂದುಬಿಟ್ರೆ ಸ್ವರೂಪಾದಯ ಅಂತ ಉಂಟು, ಏನು ಮಾಡೋದು ಹಂಗೆ ಮಾಡೋಣ, ಹೀಗೆ ಮಾಡೋಣ, ಶಬ್ದವೇ ಬೇರೆಯೋ, ಇನ್ನೊಂದು ಮ್ಯಾನುಸ್ಕ್ರಿಪ್ಟ್ನು, ಬರೀ ಗೊಂದಲ, ಕನ್ಫ್ಯೂಷನ್. ಕಡೆಗೆ ಈಗೇನು ಹೊಳೆಯೋದಿಲ್ಲ, ಮತ್ತೆ ನೋಡುವ ಅಂತ ಮುಚ್ಚಿಡ್ತೇವೆ ಪುಸ್ತಕವನ್ನು. ಅದು ರಜೋಗುಣ ಮೇಲಿದ್ದಾಗ. ತಮೋಗುಣ ಮೇಲಿದ್ದಾಗ ಪುಸ್ತಕ ಬಿಚ್ಚುವುದೇ ಇಲ್ಲ, ಮುಚ್ಚುವುದಲ್ಲ. ಪುಸ್ತಕ ಬಿಚ್ಚುವ ಕಾರ್ಯಕ್ರಮ ಇಲ್ಲ. ಯಾರಿಗೆ ಬೇಕಾಗೈತೆ ನಿಮ್ಮ ಪುಸ್ತಕ? ಬೇಂದ್ರೆಯವರು ಹೇಳಿದಲ್ಲ, ಯಾರಿಗೆ ಬೇಕಾಗೈತೆ ನಿಮ್ಮ ಕವಿತಾ? ಒಂದಿಷ್ಟು ಬೆಣ್ಣೀತ, ಬ್ರೆಡ್ಡುತ, ಒಂದಿಷ್ಟು ಬೆಣ್ಣೀತ, ಇಲ್ಲಾಂದರೆ ಎಣ್ಣೀತ, ಯಾರಿಗೆ ಬೇಕಾಗೈತಿ ನಿನ್ನ ಕವಿತಾ ಅಂತ. ನನಗೆ ಹೊಟ್ಟೆ ತುಂಬಿ ಸಾಕು, ತಲೆ ಯಾಕೆ ತುಂಬಬೇಕು ಅನ್ನೋರೇ ಹೆಚ್ಚು ಜನ ಇರೋರು. ಆದ್ದರಿಂದ ಪುಸ್ತಕವೇ ಬಿಚ್ಚೋಲ್ಲ ಅವನು. ಯಾಕೆಂದರೆ ಅವು ಸತ್ವ ಮತ್ತು ರಜಸ್ಸನ್ನು ತುಳಿದು ತಮೋಗುಣ ನಿಂತುಬಿಟ್ಟಿದೆ. ತಲೆ ಎತ್ತಿ ಪುಸ್ತಕ ಬಿಚ್ಚಬೇಡ, ಜಾಗ್ರತೆ, ನಾನಿದ್ದೇನೆ ಅನ್ನತ್ತೆ ಅದು. ಸೊ ಪುಸ್ತಕ ಬಿಚ್ಚದವ ಒಬ್ಬ, ಪುಸ್ತಕ ಬಿಚ್ಚಿ ಅರ್ಥ ಆಗದೆ ಹಂಗೋ ಹಿಂಗೋ ಏನೋ ಎಂತೋ ನಮಗದು ಹೊಳೆಯೋಲ್ಲ, ಅದೆಲ್ಲ ದೇವತೆಗಳಿಗೆ ಸಂಬಂಧಪಟ್ಟು ನಮಗಲ್ಲ ಅಂತ, ಅಥವಾ ಅಪಾರ್ಥ ಮಾಡಿ ತಪ್ಪು ಅರ್ಥ ಮಾಡುವವ, ಗೊಂದಲದಲ್ಲಿ ಬೀಳುವವ, ಅರ್ಥ ಆಗದೆ ಒದ್ದಾಡುವವ, ಇವೆಲ್ಲ ರಜೋಗುಣ. ಪುಸ್ತಕ ಬಿಡಿಸಿ ಒಂದು ಲೈನು ಓದಿದಾಗ ನಿಮಗೆ ಕತ್ತಲೆಯಲ್ಲಿ ಟಾರ್ಚ್ ಹಾಕಿದ ಹಾಗೆ ಬೆಳಕು ಚಿಮ್ಮಬೇಕು. ಆ ಮಾತಿನ ಸಹಜವಾದ ಅರ್ಥ ಅನಾಯಾಸವಾಗಿ ಹೊಳೆಯಬೇಕು. ಈ ಆನಂದಕ್ಕೆ ಸಾಟಿಯಾದ ಆನಂದವನ್ನು ಪ್ರಪಂಚದಲ್ಲಿ ಯಾರೂ ಕೊಡಲಾರರು. ಇದು ಅತ್ಯದ್ಭುತವಾದ ಆನಂದ. ಇದು ಸಾತ್ವಿಕ ಆನಂದ. ನಮ್ಮಲ್ಲಿ ಅಧ್ಯಯನದಲ್ಲಿ ಈ ಸ್ಫುರಣ ಇಲ್ಲದೇ ಇರುವುದರಿಂದಲೇ ಅಧ್ಯಯನ ಅನ್ನೋದು ಒಂದು ಕಾಟಾಚಾರ ಆಗಿಬಿಟ್ಟಿದೆ. ಓದುವುದು ಅಂದರೆ ಸುಮ್ಮನೆ ಪುಣ್ಯಕ್ಕೋಸ್ಕರ. ಎಷ್ಟೋ ಮಂದಿ ಪುಣ್ಯಕ್ಕೋಸ್ಕರ ಪಾಠಕ್ಕೆ ಕೂಡ್ತಾರೆ. ಹಿಂದೆಲ್ಲ ಆಯಿತು, ರಿಟೈರ್ ಆದಮೇಲೆ ಓದುವುದು, ಯಾಕೆಂದರೆ ಪುಣ್ಯ ಬರುತ್ತೆ ಅಂತ. ಏನು ಒಳಗೆ ಹೋಗೋದೇ ಇಲ್ಲ. ಈ ಕಿವಿಯಿಂದ ಒಳಗೆ ಹೋಗಿ ಈ ಕಿವಿಯಿಂದ ಹೊರಗೆ ಹೋಗುತ್ತೆ. ಆದರೂ ಹೋಯ್ತಲ್ಲ, ಇಲ್ಲಿಂದ ಒಳಗೋಗಿ ಹೋಯ್ತಲ್ಲ, ಅಷ್ಟು ಸಾಕು ನಮಗೆ. ಕಡೆಗೆ ಮಂಗಳ ದಿವಸ ಒಂದು ಒಳ್ಳೆಯ ಸ್ವೀಟು ಗೀಟು ಇರುತ್ತೆ, ಅಷ್ಟು ಸಾಕು ಈ ಜನ್ಮಕ್ಕೆ. ಏನು ಬೇಡ, ಬ್ರಹ್ಮಾನಂದ. ಅಂದರೆ ಸಾತ್ವಿಕ ಆವೇಶವೇ ಇಲ್ಲದ ಪಾಠ ಪ್ರವಚನಗಳು ನಿರಂತರ ನಡೀತಾ ಇವೆ. ಅದರಲ್ಲಿ ಸಾತ್ವಿಕ ಆವೇಶ ಇಲ್ಲ. ಯಾಕೆಂದರೆ ಅಧ್ಯಾಪಕನಿಗೂ ಹೊಳೆಯೋದಿಲ್ಲ, ಶಿಷ್ಯನಿಗೂ ಹೊಳೆಯೋದಿಲ್ಲ. ಮತ್ತು ಏನು ಪಾಠ ಅದು? ಹೊಳೆಯುವುದು ಪ್ರಕಾಶಕ, ಅದು ಸತ್ವ. ನಿಮಗೆ ಫ್ಲ್ಯಾಶ್, ಇಂಟ್ಯೂಷನಲ್ ಫ್ಲ್ಯಾಶು ಅಂತಾರಲ್ಲ, ವೇದಗಳು ಹೊಳೆದದ್ದು. ಯಾಕೆಂದರೆ ಶುದ್ಧ ಸತ್ವ ಸ್ವರೂಪ ಅದು. ವೇದಗಳು ಯಾರೂ ಕಂಪೋಸ್ ಮಾಡಿದ್ದಲ್ಲ, ತಲೆ ಖರ್ಚು ಮಾಡಿ ಒದ್ದಾಟ ಮಾಡಿ. ಅದು ಅಪೌರುಷ. ಅಂದರೆ ಯಾಕೆ? ಇಟ್ ಈಸ್ ಅನ್ ಇಂಟ್ಯೂಷನಲ್ ಫ್ಲ್ಯಾಶ್, ಇಟ್ ಈಸ್ ನಾಟ್ ಅನ್ ಇಂಟೆಲೆಕ್ಚುವಲ್ ಕಂಪೋಸಿಷನ್. ಅದು ಸತ್ವ. ಹೊಳಿಬೇಕು. ವಾದರಾಜರ ಕಥೆಯಲ್ಲಿ ಉಂಟು ನೋಡಿ. ಸ್ಥಿತ್ಯ ಭಕ್ತ್ಯ ವಿರಕ್ತ್ಯ ಭಜದಮಲ ಜನ ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನೌನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಶ್ವಪಿ ಕುಜನಕೃತ ಉದ್ಧತ್ಯ ಭೂತ್ಯಾಜಕಾಯ ಕರ್ತೃ ಧರ್ತೃ ಥಹರ್ತೃ ಹಯಮುಖ ಹರೆಯೇ ಮುತ್ರ ಪಾತ್ರೇ ನಮಸ್ತೆ. 3 ಪಾದ ಆಯಿತು. 3 ಪಾದವನ್ನು ವಾದರಾಜರು ಕಂಪೋಸ್ ಮಾಡಿದ್ದು. ಇಟ್ಸ್ ಅನ್ ಇಂಟೆಲೆಕ್ಚುವಲ್ ಕಂಪೋಸಿಷನ್. 4ನೇ ಪಾದ ಏನು ಮಾಡಿದ್ರು ಹೊಳೆಯಲಿಲ್ಲ ಅಂತ. ರಾತ್ರಿ 1 ಪಾದ ಹಾಗೆ ಉಳೀತು. ನಾಳೆ ಬೆಳಿಗ್ಗೆ ಎದ್ದು ಬರೆಯೋಣ ಅಂತ ಪುಸ್ತಕ ಮಡಚಿಟ್ಟು ಮಲಗಿದರು. ರಾತ್ರಿ ಕನಸಿನಲ್ಲಿ ಹೊಳೆಯಿತು. ತಸ್ಮೈ ಕಸ್ಮೈ ಜಿದಸ್ಮನ್ ಮನಸ್ಸಿ ಧೃತ ಕಥಾ ವಿಸ್ಮೃತವು ಸ್ಮಾರಕಾಯ. ವಿಷಯ ನೋಡಿ, 3 ಪಾದದಲ್ಲಿ ಹೇಳಬೇಕಾದೆಲ್ಲ ಆಗಿದೆ. ಜ್ಞಾನ ಭಕ್ತಿ ವೈರಾಗ್ಯದಿಂದ ಭಗವಂತನನ್ನು
ಭಜಿಸುವವರಿಗೆ ಮೋಕ್ಷಾಖ್ಯ ಉನ್ನತಿಯನ್ನು ಕೊಡ್ತಕ್ಕವ, ಯಾರು ದುಷ್ಟರಿದ್ದಾರೆ ಅವರನ್ನು ನಿರ್ನಾಮ ಮಾಡಿ ಭಕ್ತರನ್ನು ಉದ್ಧಾರ ಮಾಡುವ, ಸಜ್ಜನರನ್ನು, ಜಗತ್ತನ್ನು ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದವ ಅಂಥ ಭಗವಂತನಿಗೆ ಹಯಗ್ರೀವನಿಗೆ ನಮಸ್ಕಾರ. ಇನ್ನೆಂತ ಹೇಳೋದು? ಶ್ಲೋಕ 3 ಪಾದದಲ್ಲಿ ಎಲ್ಲ ಹೇಳಿ ಆಯ್ತಲ್ಲ. 4ನೇ ಪಾದದಲ್ಲಿ ಹೇಳುವುದೇನು? ವಿಷಯವೇ ಹೊಳೆಯಲಿಲ್ಲ, ಅದಕ್ಕೆ ಸರಿಯಾಗಿ ಸಾಲು ಹೊಳೆಯಲಿಲ್ಲ. ನಾಳೆ ಬೆಳಿಗ್ಗೆ ಬರೆಯೋಣ ಅಂತ ಮಲಗಿದ್ದಾರೆ, ಕನಸಿನಲ್ಲಿ ಹೊಳೆಯಿತು. ಏನು ಹೊಳೆಯಿತು? ಆ 4ನೇ ಸಾಲು ಎಷ್ಟು ಚೆಂದ ಇದೆ ನೋಡಿ. ಮೊದಲು ಅರ್ಥ ಗೊತ್ತಿಲ್ಲದೆ ಇದ್ದರು ತಸ್ಮೈ ಕಸ್ಮೈ ಚಿದಸ್ಮನ್ ಮನಸ್ಸಿ ಧೃತ ಕಥಾ ವಿಸ್ಮೃತವು ಸ್ಮಾರಕಾಯ. ಇಷ್ಟು ಸಹಜವಾಗಿ ಸರಳವಾಗಿ ಬಂದುಬಿಟ್ಟಿದೆ. ಅರ್ಥ ಏನು ಗೊತ್ತಾ? ಅದು ಅತ್ಯದ್ಭುತ. ಹೇಳಬೇಕಾದ್ದೆಲ್ಲ ಹೇಳಿ ಆಗಿದೆ. 4ನೇ ಲೈನು ಅವ್ರಿಗೇನು ಸಮಸ್ಯೆ ಆಗಿತ್ತು ಅದೇ 4ನೇ ಲೈನಾಗಿ ಬಂತು. ಹೇಳಬೇಕಾದ ಮಾತನ್ನು ನಮಗೆ ಹೇಳಲು ಹೊಳೆಯದೇ ಇದ್ದಾಗ ಅದನ್ನು ನೆನಪಿಸುವ ದೇವರಿಗೆ ನಮಸ್ಕಾರ. ಇದು ಫ್ಲ್ಯಾಶ್. ಆ ಪದ್ಯದಲ್ಲಿ 4ನೇ ಲೈನು ಶುದ್ಧ ಸತ್ವ, ಮೊದಲನೇ 3ರಲ್ಲಿ ಅದು ರಜೋಗುಣ ಸತ್ವಗಳ ಮಿಶ್ರವಾಗಿದೆ. 4ನೇದು ಶುದ್ಧ ಸತ್ವ. ಅದು ಇಟ್ಸ್ ಅನ್ ಇಂಟ್ಯೂಷನಲ್ ಫ್ಲ್ಯಾಶ್. ಅವರ ಪ್ರಯತ್ನವೇ ಇಲ್ಲ, ತಕ್ಷಣ ಎದ್ರು ಬರೆದಿಟ್ರು. ಈ ಮಾತನ್ನು ಯಾರೋ ಹೇಳಿದರೆ ನಾವು ನಂಬಬೇಕಾಗಿರಲಿಲ್ಲ. ವಾದರಾಜರ ಸ್ವತಃ ತಮ್ಮನೇ ಇದನ್ನು ಬರೆದಿಟ್ಟಿದ್ದಾರೆ. ಈ ಕಥೆಯನ್ನು ವಾದರಾಜರು ಹೀಗಾಯಿತು ಅಂತ ಅವರೇ ದಾಖಲೆ ಮಾಡಿಟ್ಟಿದ್ದಾರೆ. ಅವರ ತಮ್ಮ, ಅವರು ಸರ್ವೋತ್ತಮ ತೀರ್ಥರು ಅಂತ ಭಂಡಾರಗಿರಿ ಮಠದ ಸ್ವಾಮಿಗಳಾಗಿದ್ದವರು, ಅವರು ಇದನ್ನು ಪ್ರತ್ಯಕ್ಷದರ್ಶಿಗಳು ಅದನ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಿಂದ ಇದರ ಬಗ್ಗೆ ನಾವೇನು ಸಂಶಯ ಪಡಬೇಕಾಗಿಲ್ಲ. ಯಾವತ್ತಾದರೂ ಅಷ್ಟೇ ಅದು ಸತ್ಯ ಇರ್ಬೋದು, ಸುಳ್ಳಿರ್ಬೋದು. ಅವರ ಇಂಟೆಲೆಕ್ಚುವಲ್ ಕನ್ಕ್ಲೂಷನ್ ಉಂಟಲ್ಲ ನಮ್ಮದು, ಅದು ಸತ್ಯ. ಯಾಕೆಂದರೆ ನಮ್ಮ ಇಂಟೆಲೆಕ್ಟ್ನಲ್ಲೇ ದೋಷ ಇದ್ದರೆ ಇಂಟೆಲೆಕ್ಚುವಲ್ ಕನ್ಕ್ಲೂಷನ್ನಲ್ಲೂ ದೋಷ ಇರುತ್ತೆ. ಅದರಿಂದ ಇಟ್ ಮೇ ಬಿ ಟ್ರೂ ಆರ್ ರಾಂಗ್. ಅದು ಸತ್ಯ ಇರ್ಬೋದು, ಸುಳ್ಳು ಇರಬಹುದು, ರೈಟ್ ಆರ್ ರಾಂಗ್, ನಾಟ್ ಡೆಫಿನಿಟ್. ಆದರೆ ಯಾವುದಾದ್ರೂ ಒಂದು ಸಂಗತಿ ನಿಮಗೆ ತಣ್ಣನೆ ಅನಾಲೋಚಿತವಾಗಿ ಪೂರ್ವ ಸಿದ್ಧತೆ ಇಲ್ಲದೆ ಹೊಳೆಯುತ್ತದಲ್ಲ, ಅದನ್ನು ನಂಬಿ. ಅದು ಸತ್ವದ ಫ್ಲ್ಯಾಶ್. ಅದನ್ನ ತತ್ರ ಹೇಳ್ತಾರೆ, ಯದಾ ಸರ್ವದ್ವಾರೇಶು, ಅದು ಏನು ಬೆಳಕೊಂದು ಎಲ್ಲಿ ಚಡಿ ಉಂಟು, ವೆಂಟಿದೆ, ಆ ವೆಂಟ್ನಲ್ಲಿ ಬೆಳಕು ಹೊರಗೆ ಚಿಮ್ಮಿ ಬಿಡುತ್ತೆ. ಅದು ಚೂರು ಜಾಗ ಸಿಕ್ಕಿದರೆ ಬೆಳಕು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ನೀವು ಮುಚ್ಚಿದರೆ ಎಲ್ಲಿ ಸಣ್ಣ ತೂತಿದ್ರೆ ಅಲ್ಲಿ ಅದರ ರೇಸ್ ಹೊರಗೆ ಬಂದುಬಿಡುತ್ತೆ. ಅದನ್ನು ಕೃಷ್ಣ ಸರ್ವದ್ವಾರೇಶು ಅಂತ ನಖ ಶಿಖಾಂತ ಬೆಳಕು ಚಿಮ್ಮಿ ಬಿಡುತ್ತೆ. ದೇಹೇಸ್ಮಿನ್ ಪ್ರಕಾಶ, ಯಾಕೆಂದ್ರೆ ಒಳಗೆ ಬೆಳಕು ತುಂಬಿಬಿಡುತ್ತೆ. ಎಂಥ ಬೆಳಕು? ಜ್ಞಾನದ ಪ್ರಕಾಶ. ಜ್ಞಾನಂ ಯದಾ ತದಾ ವಿದ್ಯಾತ್. ಹಾಗೆ ಆದರೆ ಅಂಥ ಅನುಭವ ನಿಮಗೆ ಬಂದರೆ, ಒಳಗಿಂದ ಬೆಳಕು ತುಂಬಿದೆ, ಅದು ತಡೆಯಲಾರದೆ ಈ ತೂತುಗಳಲ್ಲೆಲ್ಲ ಕಣ್ಣು ಕಿವಿ ಮೂಗು ಬಾಯಲ್ಲೆಲ್ಲ ಬೆಳಕು ಹೊರಗೆ ಬರ್ತಾ ಇದೆ ಅಂತನ್ನೋ ವಿಪರೀತ ಖುಷಿ ನಿಮಗೆ ಆಯಿತು ಅಂತಂದರೆ ಆವಾಗ ಸತ್ವಗುಣ ಎದ್ದು ನಿಂತಿದೆ. ವಿವೃದ್ಧಂ ಸತ್ವಮಿತ್ಯುತ. ಅದ್ಭುತ ಇದು. ಪ್ರಾಯ ಕೃಷ್ಣ ಹೇಳದೇ ಇರ್ತಿದ್ದರೆ ಸತ್ವ ಅಂದರೆ ಏನು ಅಂತ ಕೇಳಿದರೆ ಯಾರಿಗೂ ಹೇಳಲಿಕ್ಕಾಗ್ತಿರಲಿಲ್ಲ. ಅದು ಮೂಕ ತಿಂದ ಸಿಹಿ ತಿಂಡಿ ಆಗ್ತಿತ್ತು ಸತ್ವ ಅಂದರೆ. ನವಿದ್ವ ನವಿಜಾನೀಮಃ ಅಂತ ಉಪನಿಷತ್ ಹೇಳುತ್ತಾರೆ. ನಮಗೆ ಗೊತ್ತಿಲ್ಲಪ್ಪ, ನಾವು ತಿಳಿದದ್ದೇ ನಿಮಗೆ ಹೇಳೋದು ಹೇಗೆ ಅಂತ ಗೊತ್ತಿಲ್ಲ, ನಮ್ಮ ಅನುಭವ. ಆದರೆ ಆ ಅನುಭವವನ್ನು ನಿಮಗೆ ಹೇಗೆ ಕಮ್ಯುನಿಕೇಟ್ ಮಾಡೋದು ಶಬ್ದದ ಮೂಲಕ ನಮಗೆ ಗೊತ್ತಿಲ್ಲ. ಆ ಮಾತಾಗಿಬಿಡ್ತಿತ್ತು. ಅದಕ್ಕೆ ಶಬ್ದ ಕೊಡ್ತಾರೆ ಕೃಷ್ಣ. ಅಷ್ಟು ಅದ್ಭುತ, ಅಕ್ಯುರೇಟ್. ಇನ್ನು ಒಂದು ಶಬ್ದ ಹೆಚ್ಚು ಹೇಳಬೇಕಾಗಿಲ್ಲ, ಅದ್ರಲ್ಲಿ ಒಂದು ತೆಗಿಲಿಕ್ಕೂ ಬರೋದು. ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಂ ಇತ್ಯುತ. ಹಾಕ್ಕೊಳ್ಳಿಪ್ಪ, ಅದಾಯಿತು ನಿಮಗೆ. ನಮಗೆ ಅದು ಆ ಬೆಳಕು ಅದೆಲ್ಲ ಗೊತ್ತಿಲ್ಲ ನಮಗೆ. ನಮ್ಮ ಮನೇಲಿ ಲೈಟ್ ಹಾಕಿದ್ರೆ ಮಾತ್ರ ಬೆಳಕು, ನಮ್ಮ ಒಳಗಿನ ಬೆಳಕು ಬಂದದ್ದು ವಿಷಯವೇ ಗೊತ್ತಿಲ್ಲ ನಮಗೆ. ಇದು ವಸ್ತು. ಹೊರಗಿನ ಬೆಳಕಿನ ವಿಷಯ ಮಾತಾಡೋಣ. ರಜೋಗುಣ ಬಂದರೆ ಏನಾಗುತ್ತೆ ಹೇಳಿ, ಅದು ಸ್ವಲ್ಪ ನಮಗೆ ಅನುಭವಕ್ಕೆ ಬಂದಿತ್ತು ನೋಡುವ ಅಂತ. ರಜೋಗುಣ ತಮೋಗುಣ ಬಂದರೆ ಹೇಗಿರುತ್ತೆ? ರಜೋಗುಣ ಎದ್ದು ನಿಂತಿದೆ, ಸತ್ವವನ್ನು ತಮಸ್ಸನ್ನು ತುಳಿದು ನಿಂತಿದೆ. ರಜೋಗುಣ ಮಾತು ಕೆಲಸ ಮಾಡ್ತಾರೆ. ಲೋಭ ಪ್ರವೃತ್ತಿ ಆರಂಭ ಕರ್ಮಣಾಂ ಹೇಳ್ತಾರೆ. ಅಶಮಃ ಸ್ಪೃಹ ರಜಾಂಶಿ ಏತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಇಲ್ಲಿ ಮತ್ತೆ ಭರತರ್ಷಭ, ಅಲ್ಲಿ ಹೇಳಿದಾಗ ಬೇರೆ, ಇಲ್ಲಿ ಭರತರ್ಷಭ. ಅಂದರೆ ರಜೋಗುಣ ಜಾಸ್ತಿ ಆದಾಗ ನಾವು ಏನು ಮಾಡಬೇಕು ಗೊತ್ತಾ? ಬಹಳ ಮುಖ್ಯವಾದ ಕೆಲಸ.
ಭರತನಿಗೆ ಶರಣಾಗಬೇಕು ಅಂತ. ಭರತನ ನಮಗೆ ಋಷಭನಾಗಿ ಮಾರ್ಗದರ್ಶಕನಾಗಿ ಗೈಡ್, ಋಷಭ ಅಂದರೆ ಮುಂದಾಳು ಅಂತ ಅರ್ಥ. ಭರತನ ಗೈಡೆನ್ಸ್ ಬೇಕು ತಗೋಬೇಕು ಅಂತ. ಇಲ್ಲದೇ ಇದ್ದ ರಜೋಗುಣದಲ್ಲಿ ಅದು ಅಧಪಾತಕ್ಕೆ ಕಾರಣ ಆಗ್ಬಿಡುತ್ತೆ, ಕೆಳಗೆ ಎಳೆದು ಬಿಡುತ್ತೆ. ಅದು ಯಾರು? ಭರತ. ಇನ್ನೇನು ಹೇಳಿದ್ದಾನೆ, ವಾಯುರು ವಾವ ಭರತ ಅಂತ. ವಾಯುದೇವರು, ಪ್ರಾಣದೇವರೇ ನೀವೇ ಗತಿ ಹೇಳಬೇಕು, ನಮಗೆ ರಜೋಗುಣದಿಂದ ಪಾರು ಮಾಡಬೇಕಾದ್ರೆ ನೀವೇ ಗತಿ, ನಮ್ಮಿಂದ ಆಗೋಲ್ಲ. ವಾಯುದೇವರಿಗೆ ಶರಣಾಗು, ಭರತ ಋಷಭನಾಗು. ಅರ್ಜುನಿಗೆ ಹೇಳಿದಾಗ ಭರತ ಅಂದರೆ ಭೀಮಸೇನ, ಭೀಮಸೇನರನ್ನು ಆದರ್ಶವಾಗಿ ಇಟ್ಟುಕೋ, ನಿನ್ನ ಗೆಲ್ತೀಯ. ನಾವು ಭರತ ಋಷಭರಾಗಬೇಕು. ಇಲ್ಲದೇ ರಜೋಗುಣ ಬಂದ್ಬಿಡುತ್ತೆ. ರಜೋಗುಣ ಬಂದಾಗ ಲೋಭ ಮೊದಲನೇ ಗುಣ ರಜಸ್ವನದ್ದೇ ಅನ್ನೋದು ಪಿಟ್ಟಾಸಿತನ, ಸ್ಟಿಂಜಿನೆಸ್. ದುಡ್ಡು ಮಾಡುವ ಕೊಡುವುದು ಬೇಡ, ಆದಷ್ಟು ಹೆಚ್ಚು ನಾವೇ ಇಟ್ಕೊಳ್ಳುವ, ಆದಷ್ಟು ಅದು ಬಡ್ಡಿ ಕೊಡೋಬೇಕಾದ್ರೆ ಬ್ಯಾಂಕಿನಲ್ಲಿ ಬಡ್ಡಿ ಬರಲಿ, ಫಿಕ್ಸೆಡ್ ಇಟ್ಟರೆ ಹೆಚ್ಚು ಬಡ್ಡಿ ಬರುತ್ತಾ ಹಾಗೆ ಮಾಡುವ. ಇದೇ ಲೆಕ್ಕಾಚಾರ. ದುಡ್ಡು ಎಷ್ಟು ಹೆಚ್ಚಾಗುತ್ತೆ, ಎಷ್ಟು ಗಳಿಸಿದರೆ ಎಷ್ಟು ದುಡ್ಡು ಹೆಚ್ಚು ಮಾಡಲಿಕ್ಕೆ ಏನೇನು ವಿಧಾನಗಳಿವೆ, ಯಾವುದಲ್ಲಿ ಈ ಅಡ್ವೈಸರ್ಸ್ ಇದ್ದಾರೆ, ಅದಕ್ಕೆ ಯಾವುದಲ್ಲಿ ಇನ್ವೆಸ್ಟ್ ಮಾಡಿ ಹೆಚ್ಚು ದುಡ್ಡು ಬರುತ್ತೆ. ನಾನು ಸ್ವಾಮಿ ನನ್ನ ಹತ್ತಿರ ಬರಬೇಡಿ, ಯಾಕೆಂದರೆ ದೇವರು ಕೊಟ್ಟದ್ದು ಸಾಕು, ನಿಮ್ಮ ಅಡ್ವೈಸರಿಂದ ಮತ್ತೆ ಹೊಸ ದುಡ್ಡು ಮಾಡೋ ವಿಧಾನ ಬೇಡ. ಈ ಯಾವುದಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಹೆಚ್ಚು ದುಡ್ಡು ಬರುತ್ತೆ ರಿಟರ್ನು ಅಂತ ಅಡ್ವೈಸ್ ಮಾಡ್ತಕ್ಕಂಥ ಸ್ಪೆಷಲಿಸ್ಟ್ಗಳೇ ಇದ್ದಾರೆ, ಅಡ್ವೈಸರ್ಸ್. ಅವ್ರು ಅಡ್ವೈಸ್ ಮಾಡೋದು ದುಡ್ಡು ಮಾಡಲಿಕ್ಕೆ, ನಮಗೆ ದುಡ್ಡು ಮಾಡಲಿಕ್ಕೆ ಹೇಳಿಕೊಟ್ಟು ಅವ್ರು ನಮ್ಮಿಂದ ದುಡ್ಡು ತಗೊಂಡು ಬದುಕುತ್ತಾರೆ. ಇದು ಇಡೀ ಜೀವನ ರಾಜಸ ಆಗಿದೆ. ದುಡ್ಡಿನ ಲೆಕ್ಕಾಚಾರ, ದುಡ್ಡನ್ನು ಒಳಗೆ ಹೊರಗೊಳ್ಳಿಕ್ಕಿಲ್ಲ, ಒಳಗೆ ದುಡ್ಡು ಹೊರಗೆ ಹೋದರೆ ಅದು ಸತ್ವವಾಗುತ್ತೆ. ದುಡ್ಡು ಲೋಭ ಪಿಟ್ಟಾಸಿತನ, ಅದು ಹೊರಗೆ ಕೊಡ್ಲೋದು, 10 ಪೈಸೆ ಕೊಡ್ಲಿಕ್ಕೆ ಮನಸ್ಸಾಗೋದು. ಅದು ತಮಾಷೆ ನೋಡಿ. ಕೆಲವರು ಇರ್ತಾರೆ ಶ್ರೀಮಂತರು, ನಾನು ನೋಡಿದ್ದೇನೆ, ಅವರ ಮಗಳ ಮದುವೆಗೆ ಇಲ್ಯುಮಿನೇಷನ್ಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಒಬ್ಬ ಮನುಷ್ಯ ಬಂದರೆ 10 ಪೈಸೆ ದಾನ ಮಾಡೋಲ್ಲ. 10 ಲಕ್ಷ ರೂಪಾಯಿ ಬರೀ ಇಲ್ಯುಮಿನೇಷನ್ಗೆ ಮದುವೆಗೆ, ತಮ್ಮ ಮಗಳ ಮದುವೆ ಖರ್ಚು ಮಾಡ್ತಾರೆ. ಅದು ನನ್ನ ಖರ್ಚು, ಸ್ವಂತ ಖರ್ಚು, ನಾನು ಗಳಿಸಿದ್ದು ನಾನು, ಇನ್ನೊಬ್ಬರು ಯಾಕೆ ಕೊಡಬೇಕು ಅಂತ. ಇದು ಒಂದು ಕಡೆಗೆ ಒಂದು ಊರಿನಲ್ಲಿ ಒಂದು ಉಪನ್ಯಾಸಕ್ಕೆ ನನ್ನನ್ನು ಕರೆದಿದ್ದು. ಒಂದು ಸಣ್ಣ ಗ್ಯಾದರಿಂಗ್ ಉಪನ್ಯಾಸಕ್ಕೆ ಆ ಊರಿಗೆ ಹೋದದ್ದು. ಅಲ್ಲಿ ಒಂದು ಮನೆಯಲ್ಲಿ ನನಗೆ ದಿಗ್ಭ್ರಮೆ. ನಾನು ಉಪನ್ಯಾಸಕ್ಕೆ ಹೋಗ ನನ್ನ ಕರ್ಕೊಂಡು ಹೋಗೋರು ಒಬ್ಬರು ಒಟ್ಟಿಗೆ ಇದ್ದಾರೆ. ಕಾರ್ನಲ್ಲಿ ಪಾಪ ಕರ್ಕೊಂಡು ಹೋದರು. ಮತ್ತು ಯಾರು 2 ಜನ ಕಾರ್ನಲ್ಲಿದ್ದರು. ಒಬ್ಬ ನನಗೆ ಎಸ್ಕಾರ್ಟು, ಒಬ್ಬರು ಡ್ರೈವರು. ಆ ಕಾರ್ಯಕ್ರಮ ಕರ್ಕೊಂಡು ಹೋದ ಮನುಷ್ಯ ಲೆಕ್ಕಾಚಾರ ಮಾಡಿ 1 ಲೋಟ ಹಾಲು ತಂದಿಟ್ಟ, ಕುಡೀರಿ, ನಿಮ್ಮನ್ನು ಒಬ್ಬರನ್ನೇ ಕರೆದದ್ದು ನಾನು. ಇಂಥ ನೀಚರು ಧರ್ಮ ಕೇಳಬೇಕಾ? ಒಟ್ಟಿಗೆ ಬಂದು ಇಬ್ಬರಿಗೆ ಬಾಯರಿಕೆ ಬೇಕಂತ ಕೇಳಲಿಲ್ಲ ಅವನು. ಇದು ಯಾಕೆ? ಇದು ಲೋಭ. ಲೋಭ ಬೇಕು ಯಾವುದರಲ್ಲಿ? ಜ್ಞಾನದ ಲೋಭ ಬೇಕು. ಜ್ಞಾನ ಇನ್ನೂ ಬೇಕು, ಸಾಲದು ಇನ್ನೂ. ಆದರೆ ನಮಗೆ ಜ್ಞಾನದ ಲೋಭ ಅಲ್ಲ, ದುಡ್ಡಿನ ಲೋಭ. ದುಡ್ಡು ಗಳಿಸುವುದು ತಪ್ಪಲ್ಲ, ಅದಕ್ಕೆ ದುಡ್ಡು ಗಳಿಸುವುದು ಅಥವಾ ದುಡ್ಡು ಅನ್ನೋದು ರಾಜಸ ಅಂತ ಹೇಳಲಿಲ್ಲ ಕೃಷ್ಣ. ದುಡ್ಡು ಗಳಿಸು, ಅದನ್ನು ವಿತರಣೆ ಮಾಡು, ಆಗ ಅದು ಸಾತ್ವಿಕ ಆಗತ್ತೆ. ದುಡ್ಡು ಗಳಿಸು, ಪೆಟ್ಟಿಗೆ ಒಳಗಿಡು, ದಿನ ಮಂಗಳಾರತಿ ಮಾಡು, ಕೆನ್ನೆ ತಟ್ಟಿಕೋ, ಮತ್ತು ತೆಗೆಯುವುದು, ಕವಾಟ್ನಲ್ಲಿಡುವುದು, ಮಂಗಳಾರತಿ ಮಾಡೋದು. ಇಡೀ ಸಾಯೋ ತನಕ ಅದನ್ನು ಖರ್ಚು ಮಾಡೋಲ್ಲ. ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಬಹುಭೂತಿ ಹೇಳ್ತಾನೆ. ದುಡ್ಡು ಇರೋದು, ದುಡ್ಡಿಗೆ 3 ವಿನಿಯೋಗ ಅಂತೆ. ದಾನಂ ಭೋಗೋ ನಾಶಃ. ಒಂದೋ ಇನ್ನೊಬ್ಬರಿಗೆ ಕೊಟ್ಟು ಖಾಲಿ ಮಾಡಬೇಕು, ಒಂದೋ ನಾವು ತಿಂದು ಖಾಲಿ ಮಾಡಿ. ಇದು ಮಾಡದಿದ್ದರೆ ಅದು ಹಾಳಾಗಿ ಹೋಗುತ್ತೆ, ಅದು ವೇಸ್ಟ್. ಯಾರು ನರಿನಾಯಿಗಳು ತಿಂದು ಹೋಗ್ತವೆ. 3 ದುಡ್ಡಿಗೆ ವಿನಿಯೋಗ, ದಾನಂ ಭೋಗೋ ನಾಶಃ. ಅದರಲ್ಲಿ ಯೋ ನ ದದಾತಿ ನ ಭುಂಕ್ತೆ, ಇನ್ನೊಬ್ಬರಿಗೆ ಕೊಡಲಿಕ್ಕೆ ಕೈ ಬಿಡೋಲ್ಲ, ತಿನ್ನಲಿಕ್ಕೂ ಆಸೆ ಬಿಡೋಲ್ಲ. ಅದು ನರನಾಯಿಗಳು ತಿಂದು ಹೋಗುತ್ತೆ ಆ ದುಡ್ಡು. ಯಾರ್ಯಾರೋ ಹೊತ್ತುಕೊಂಡು ಹೋಗೋ ಮುಂಚೆ ನೀನು ಕೈಯಾರೆ ಕೊಡು, ನೀನು ತಿನ್ನು, ಇನ್ನೊಬ್ಬರಿಗೆ ತಿನ್ನಿಸು, ಕಟ್ಟಿಡಬೇಡ. ಈ ಲೋಭ ಬಹಳ ದೊಡ್ಡ ರಜೋಗುಣದ ಅಂದರೆ ಕಟ್ಟಿಡುವುದು, ಸಂಗ್ರಹ, ನಾಳೆಗೆ ನಾಳೆಗೆ ನಾಳೆಗೆ. ಈ ತಮಾಷೆಯನ್ನು ಹೊತ್ತುಬಿಟ್ಟ. ಇದನ್ನು ಭಾಗವತದಲ್ಲಿ ಪರಿಹಾಸ್ಯ ಮಾಡ್ತಾರೆ. ನಾಳೆಗೆ ನಾಳೆಗೆ ಅಂತ ಈ ಎಂಥದ್ದು ನಾವು ಬೆಳಗಿನ ಸಂಜೆ ತನಕ ದುಡಿದು ಏನೋ ಆವತ್ತು ಸಿಕ್ಕಿತ್ತು ದುಡ್ಡು, ಅದನ್ನು ಬೆಳಗಿನ ಸಂಜೆ ತನಕ ಮೈ ಮುರಿದು ಬೆವರು ಸುರಿಸಿ ದುಡ್ಡು ಗಳಿಸಿದ್ದಾನೆ. ಅದನ್ನು ಇವತ್ತೇ ಖರ್ಚು ಮಾಡಿಬಿಟ್ರೆ ನಾಳೆ ಏನು ಗತಿ ಅಂತ ನಾಳೆಗೆ ಅಂತ ಇಟ್ಟ. ನಾಳೆ ಬೆಳಗಾತಿನ ಸಂಜೆ ತನಕ ಪುನಃ ಒದ್ದಾಡಿದ, ಆವತ್ತು ಗಳಿಸಿದ್ದನು ನಾಳೆಗೆ ಅಂತ ಇಟ್ಟ. ಆ ನಾಳೆ ಇನ್ನು ಯಾರಿಗೋ ಸಿಗುತ್ತೆ, ಇವನು ಸತ್ತು ಹೋಗ್ತಾನೆ ನಾಳೆ ಬರುವ ಮುಂಚೆ. ಸೊ ಬೆಳಗಿಂದ ಸಂಜೆಯ ತನಕ ಸುಖ ಪಡುವುದಕ್ಕೋಸ್ಕರ ಕಷ್ಟಪಡುವುದಕ್ಕೆ ಜೀವನ ಅಂತ ಹೆಸರು. ಸುಖ ಪಡುವುದಕ್ಕೋಸ್ಕರ ಸುಖವನ್ನು ಪೋಸ್ಟ್ಪೋನ್ ಮಾಡಿ ಕಷ್ಟಪಡ್ತಾ ಇರ್ತಾನೆ ಬೆಳಗಿನ ಸಂಜೆಯ ತನಕ. ದಿಸ್ ಈಸ್ ರಜೋಗುಣ. ಅವನಿಗೆ ಖರ್ಚು ಮಾಡಲಿಕ್ಕೆ ಮನಸ್ಸೋದಿಲ್ಲ, ಅದು ನಾಳೆ ಖರ್ಚು ಮಾಡೋಣ,
ಇರಲಿ ನಾಳೆಗಾಯಿತು ನಾಳೆ ಬರೋ ಮುಂಚೆ ಒಂದು ದಿವಸ ಕಣ್ಣು ಮುಚ್ಚಿದ್ದಾನೆ, ಕಡೆಗೆ ಯಾರೋ ಅದನ್ನು ಉಪಯೋಗಿಸ್ತಾರೆ ಅಷ್ಟೇ. ಮಕ್ಕಳಿರಬಹುದು, ಊರಿನವರು ಇರ್ಬೋದು, ನರಿನಾಯಿಗಳಿರಬಹುದು. ನಾಶಃ ಅಂತೂ ಇವನಿಗೆ ಉಪಯೋಗ ಇಲ್ಲ, ಇವನು ಬೆವರು ಸುರಿಸಿ ಕಷ್ಟಪಟ್ಟು ಒಟ್ಟು ಮಾಡಿದ್ದೇ ಬಂತು. ಇದು ಲೋಭ. ಆ ಲೋಭ ಬೇಕು ಬೇಕು ಅಂತಕ್ಕಂಥದ್ದು ಮತ್ತೆ ಅದು ಸಂಗ್ರಹ ಮಾಡಿ ಕೂಡಿಡುವಂಥ ಬುದ್ಧಿ. ಅದಕ್ಕೋಸ್ಕರ ಎಷ್ಟಿದ್ರೂ ಇನ್ನೂ ಲೋಭ, ಖರ್ಚು ಮಾಡಲಿಕ್ಕೆ ಮನಸ್ಸಿಲ್ಲ, ಇನ್ನಷ್ಟು ಮಾಡಿಡುವ ಅಂತ. ಅದಕ್ಕೋಸ್ಕರ ಪ್ರವೃತ್ತಿ, ಯಾವುದೋ ಪ್ರವೃತ್ತಿ. ಅದು ಒಳ್ಳೆಯದು ಕೆಟ್ಟದ್ದು ಅಂತಿಲ್ಲ. ದುಡ್ಡು ಸಿಗುತ್ತೋ, ದುಡ್ಡು ಸಿಗಲಿಕ್ಕೆ ಏನು ಮಾಡಬೇಕು ಹೇಳಿ, ಅದನ್ನು ಮಾಡೋಣ. ನಾನಾ ಬಗೆಯ ಪ್ರವೃತ್ತಿ, ವ್ಯಾಪಾರ, ಉದ್ಯಮ, ಏನೇನೋ ಮಾಡ್ತೇವೆ. ಆ ಎಲ್ಲ ಪ್ರವೃತ್ತಿಗಳ ಹಿಂದೆ ಇರುವುದು ದುಡ್ಡು. ಎಲ್ಲರಿಗಿಂತ ಹೆಚ್ಚು ದುಡ್ಡು ನಾನು ಗಳಿಸಬೇಕು ಅಂತಕ್ಕಂಥ ಬುದ್ಧಿ. ಅದನ್ನೇ ಪ್ರವೃತ್ತಿ ಅಂತ. ಪ್ರವೃತ್ತಿ ಅನ್ನುವ ಶಬ್ದ ಬಹಳ ತಪ್ಪು ಅರ್ಥವನ್ನು ಕೊಡುವ ಶಬ್ದ. ಯಾಕಂದರೆ ಹಾಗಾದರೆ ಪ್ರವೃತ್ತಿ ಮಾಡಿದ್ರೆ ಸುಮ್ಮನೆ ಕೂತ್ಕೋಬೇಕಾ? ಸಾತ್ವಿಕರು ಅಂದರೆ ಊಟ ದೇವ್ರಿಗೆ ಬೇಕಾದ್ರೆ ಬಾಯಿಗಿಡ್ಲಿ, ನಾನು ಊಟ ಯಾವುದು ಪ್ರವೃತ್ತಿಯೇ ಮಾಡಬಾರ್ದು. ಪ್ರವೃತ್ತಿ ರಾಜಸ ಆದರೆ ಯಾಕಂದ್ರೆ ಏನು ಸುಮ್ಮನೆ ಕೂಡಬೇಕಾ? ದೇವರು ಬೇಕಾದ್ರೆ ಬಾಯಿಗಿಡ್ಲಿ, ನಾನು ಊಟ ಮಾಡೋಲ್ಲ. ಅದಲ್ಲ ಪ್ರವೃತ್ತಿ ಅಂತಂದರೆ. ನಿವೃತ್ತಿ ಮಾರ್ಗ, ಪ್ರವೃತ್ತಿ ಮಾರ್ಗ ಅಂತುಂಟು. ಆ ಪ್ರವೃತ್ತಿ ಅಂದರೆ ಮತ್ತೆ ಇನ್ವಾಲ್ವ್ಮೆಂಟ್, ಸಂಸಾರದ ವ್ಯವಹಾರ ಪ್ರಪಂಚದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು ಪ್ರವೃತ್ತಿ ಅಂದರೆ. ಜ್ಞಾನದಲ್ಲಿ ತೊಡಗಿಸಿಕೊಳ್ಳುವುದು, ಅಧ್ಯಾತ್ಮ ತೊಡಗಿಸಿಕೊಳ್ಳುವುದು, ನಿವೃತ್ತಿಯಲ್ಲಿ ತೊಡಗಿಸಿಕೊಳ್ಳುವುದಲ್ಲ. ವ್ಯವಹಾರ ಪ್ರಪಂಚದಲ್ಲಿ ತನ್ನನ್ನು ತೊಡಗಿ, ಇನ್ವಾಲ್ವ್ಮೆಂಟ್ ಇನ್ ಸೋಷಿಯಲ್ ವೆಲ್ಫೇರ್. ವೆಲ್ಫೇರ್ ಅಂದರೆ ಇನ್ನೊಬ್ಬರದಲ್ಲ, ನನ್ನ ವೆಲ್ಫೇರ್. ಸಾಮಾಜಿಕವಾಗಿ ನಾನು ದುಡ್ಡು ಮಾಡಬೇಕು ಅನ್ನುವುದಕ್ಕೋಸ್ಕರ ನನ್ನನ್ನು ವ್ಯಾವಹಾರಿಕವಾಗಿ ಬಗೆ ಬಗೆಯ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಪ್ರವೃತ್ತಿ ಅಂತ ಹೆಸರು. ಅದಕ್ಕೋಸ್ಕರ ತೊಡಗಿಸಿಕೊಳ್ಳುವುದಕ್ಕೋಸ್ಕರ ಆರಂಭ ಕರ್ಮಣಾಂ ಆರಂಭ. ಬೇರೆ ಬೇರೆ ಕೆಲಸಗಳಲ್ಲಿ ಕೈ ಹಾಕುವುದು, ಬೇರೆ ಬೇರೆ ಕೆಲಸಗಳನ್ನು ಮಾಡಿ ನೋಡುವುದು. ಮಾಡಿ ನೋಡುವುದಷ್ಟೇ ಇಲ್ಲ, ಆರಂಭ ಅನ್ನುವುದಕ್ಕೆ ಒಂದು ಬಹಳ ರೋಚಕವಾದ ಅರ್ಥ ಇದೆ ಸಂಸ್ಕೃತದಲ್ಲಿ, ಇವತ್ತು ಮರೆತು ಹೋದ ಅರ್ಥ. ಕೆಲಸದಲ್ಲಿ ಕೆಲಸ ಶುರು ಮಾಡುವುದು ಅಂತ ಹೇಳ್ತೇವಲ್ಲ ನಾವು, ಆರಂಭ ಅಂದರೆ ಅದಲ್ಲ ನಿಜವಾಗಿ. ಆರಂಭ ಅಂದರೆ ಆ ಅರ್ಥ ಇದೆ. ಅದಕ್ಕೆ ಇದಕ್ಕಿಂತ ಮುಖ್ಯವಾದ ಒಂದು ಅರ್ಥ ಇದೆ. ಏನು ಅಂದರೆ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗುತ್ತಾನೇ ಇರುವುದು. ಆರಂಭ ಅಂದರೆ ನಿರಂತರಂ ಆರಂಭ. ಕೊನೆ ತನಕವೂ ಒಂದು ಮಾಡಿದ ಲಾಭ ಬರಲಿಲ್ಲ, ಅದು ಬಿಟ್ಟ ಇನ್ನೊಂದು ಸಾಯೋ ತನಕವೂ ಇದರಲ್ಲೇ ಇದು ಮಾಡಿದರೆ ಬರಬಹುದಾ, ಅದು ಹೀಗೆ ಮಾಡಿದೆ. ನಿರಂತರಂ ಕರ್ಮಸು ಪ್ರವೃತ್ತಿ ಆರಂಭ. ಅವನು ಸಾಯೋ ತನಕವೂ ಈ ತೊಡಗುವಿಕೆಯಿಂದ ವೈರಾಗ್ಯದತ್ತ ತಿರುಗುವುದೇ ಇಲ್ಲ. ಒಂದರಲ್ಲಿ ಸೋತರೆ ಅದರಲ್ಲಿ ಸೋತರೆ ಇದು ಮಾಡಿ ನೋಡುವ. ಅವನಿಗೆ ವಿರಕ್ತಿ ಬರುವುದೇ ಇಲ್ಲ. ಈ ವಿರಕ್ತಿ ಬಾರದೆ ಬೇರೆ ಬೇರೆ ಲಾಭದ ದಾರಿಗಳಲ್ಲಿ ತನ್ನನ್ನು ನಿರಂತರ ಸಾಯೋ ತನಕವೂ ತೊಡಗಿಸಿಕೊಳ್ಳುವುದುಂಟಲ್ವ, ಅದಕ್ಕೆ ಆರಂಭ ಅಂತ ಹೆಸರು. ಇವೆಲ್ಲ ಸಂಸ್ಕೃತ ಭಾಷೆಯನ್ನು ನೀವು ಆಳವಾಗಿ ಅಧ್ಯಯನ ಮಾಡಿದರೆ ಮಾತ್ರ ತಿಳಿಯುವ ಅರ್ಥಗಳು. ಸುಮ್ಮನೆ ಏನೋ ಅಮರಕೋಶ ಉರು ಹೊಡೆದು ಗೀತೆ ಓದಿದರೆ ಏನೂ ಅರ್ಥ ಆಗೋಲ್ಲ. ಆರಂಭ ಪ್ರಾರಂಭವು ಅಷ್ಟೇ. ಆರಂಭ ಇವರ ಅರ್ಥ ಏನು? ಅನುಸರಿಸು. ಆರಂಭ ಕರ್ಮಣಾಂ, ಕರ್ಮಗಳ ಆರಂಭ ಪ್ರಾರಂಭವು. ಇದು ಪಾಠ. ಇದು ಮಾಡದಿದ್ದರೂ ಒಳ್ಳೇದಿತ್ತಲ್ಲ. ನಮಗೆ ಅವ್ರು ಹೊಸ್ತೇನು ಹೇಳಿದರು, ಗೀತೆ ಪಾಠ ಹೇಳೋರು ಹೊಸ್ತೇನು ಹೇಳಿದರು. ಕರ್ಮಣಾಂ ಅನ್ನೋದಕ್ಕೆ ಕರ್ಮಗಳ ಷಷ್ಠಿ ವಿಭಕ್ತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ಆರಂಭ ಅನ್ನೋದಕ್ಕೆ ಒಂದು ಸೇರಿಸಿ ಪ್ರಾರಂಭವು ಪ್ರಥಮ ವಿಭಕ್ತಿಯ ಒಂದು ಪ್ರತ್ಯೇಕ ಕನ್ನಡದ್ದು ಸೇರಿಸಿದರು. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನು ಗೀತೆ ಇದು? ದಲ್ಲಿ ವಾದ ಎರಡು ಕನ್ನಡದ್ದು. ಆ ಥರ ಆಗತ್ತೆ ನಮ್ಮ ಅಧ್ಯಯನ. ಕರ್ಮಣಾಂ ಆರಂಭ. ಆಮೇಲೆ ಎಷ್ಟರು ತೊಡಗಿಕೊಂಡ್ರೂ ಕೂಡ ವಿಷಯ ಏನು ಗೊತ್ತುಂಟ? ದರ್ ಈಸ್ ನೋ ಕಂಟೆಂಟ್ಮೆಂಟ್ ಎಟ್ ಆಲ್. ಪ್ರತಿಯೊಂದು ತೊಡಗಿದ್ದಲ್ಲಿ ಒಂದು ಕೆಲವು ಏನೇ ಸಕ್ಸಸ್ ಆದರೂ ಕೂಡ ಅಶಮಃ, ತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ. ಅಯ್ಯೋ ಅದು ಸಾಲದಪ್ಪ, ಬೆಳಗಿನ ಸಂಜೆ ತನಕ ದುಡ್ದು ಇಷ್ಟೇ ಸಂಪಾದನೆ ಮಾಡುವುದಾ? ಎಷ್ಟು ಸಿಕ್ಕಿದರೂ ಯಾಕೆ ಗೊತ್ತಾ? ಸಿಕ್ಕಿದ್ದು ಕಮ್ಮಿ, ನನಗೆ ಹೊಟ್ಟೆ ಸಾಕಾಗುವುದಿಲ್ಲ ಅಂತಲ್ಲ. ವಿಷಯ ಏನು ಅಂದರೆ, ನನಗೆ ಇವತ್ತು ಈ ಅಶಮವನ್ನು ಬೆಳೆಸಿದವರಿದ್ದಾರಲ್ಲ, ನಮ್ಮ ಸಾಫ್ಟ್ವೇರ್ ಕಂಪನಿಯವರು, ಎಲ್ಲ ರಜೋಗುಣದ ಸೃಷ್ಟಿಗೆ ಮೂಲ ಕಾರಣವಾದ ದರಿದ್ರ ಸಂಸ್ಥೆಯಿಂದ ಸಾಫ್ಟ್ವೇರ್, ಮನುಷ್ಯನ ಬುದ್ಧಿಯನ್ನು ಹಾಳು ಮಾಡುವ ಒಂದು ದರಿದ್ರ ಇನ್ಸ್ಟಿಟ್ಯೂಷನ್. ಅವಾಗೇನು ಅಂದರೆ
50,000 60,000, ಅಯ್ಯೋ ನಮ್ಮದೇನ್ರಿ 25,000 ರೂಪಾಯಿ 30,000 ರೂಪಾಯಿ ತಿಂಗಳಿಗೆ ಸಂಬಳ, ಅದಕ್ಕೆ ಹೋದರೆ 60,000 ಕೊಡ್ತಾರೆ, 1,00,000 ಕೊಡ್ತಾರೆ. ಒಂದು ಹುಡುಗಿ ನನ್ನ ಹತ್ರ ಬಂದು ಹೇಳುತ್ತೆ, ನನಗೆ ತಿಂಗಳಿಗೆ 1,00,000 ರೂಪಾಯಿ ಸಂಬಳ ಬರುತ್ತೆ, ನನಗೆ ಖರ್ಚು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ನಿಮಗೆ ಏನಾದರೂ ಪಬ್ಲಿಕೇಶನ್ ಬೇಕಾದ್ರೆ ಹೇಳ್ರಿ ಕೊಡ್ತೇನೆ ಅಂತ ಹೇಳಿ. ಅಂದರೆ ಬೆಳಗಿನ ಸಂಜೆ ತನಕ ಕೂತ್ಕೊಳ್ಬೇಕು, ಅವರಿಗೆ ಎಂಜಾಯ್ ಮಾಡಲಿಕ್ಕಿಲ್ಲ. ಅಯ್ಯೋ ನದದಾತಿ ನ ಭುಂಕ್ತೆ, ಯಂತ್ರದ ಮುಂದೆ ಯಂತ್ರವಾಗಿ ಕೂಡಬೇಕು, ಕೈ ಬೆರಳು ಊದಿಸಿಕೊಂಡು ಕಣ್ಣಿಗೆ ಸೋಡಾ ಗ್ಲಾಸ್ ಹಾಕ್ಕೊಂಡು ಕೂತ್ಬಿಟ್ರೆ ಇವು ಯಂತ್ರದ ಮುಂದೆ ಒಂದು ಪ್ರಾಣಿ. ಮನುಷ್ಯತ್ವ ಇಲ್ಲದ ಪ್ರಾಣಿಗಳನ್ನು ನಿರ್ಮಾಣ ಮಾಡಿ ಅವುಗಳ ಕೈಯಲ್ಲಿ 1,00,000 ರೂಪಾಯಿ ತಿಂಗಳಿಗೆ ಸಂಬಳ ಕೊಟ್ಟು ಅವು ಖರ್ಚು ಮಾಡೋದು ಅನ್ನೋದು ಗೊತ್ತಿಲ್ಲ, ಇನ್ಫ್ಲೇಷನ್. ಆದ್ದರಿಂದ ಇಡೀ ವಾತಾವರಣದಲ್ಲಿ ಅಯ್ಯೋ ನಾನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ ದುಡ್ಡು ಮಾಡ್ಬೋದಿತ್ತು, ನನಗೆ ಬರೀ 50,000, ಇವನು 50,000 ಸಂಬಳ ಪಡೆಯುವನಿಗೂ ತೃಪ್ತಿ ಇಲ್ಲ. ದಿಸ್ ಈಸ್ ಅಶಮಃ. ಸಮಾಜದಲ್ಲಿ ಎಷ್ಟು ಹಿಂದಿನವರು ಏನು ಹೇಳಿದರು, ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಈಗ ವಾಟ್ ಎವರ್ ಐ ಮೇ ಹ್ಯಾವ್, ಐ ಆಮ್ ಇನ್ ಡಿಸ್ಕಂಟೆಂಟ್. ಯಾಕೆಂದರೆ ನನಗಿಂತ ನನ್ನ ಪಕ್ಕದ ಮನೆಯವರಿಗೆ ಹೆಚ್ಚು ಸಂಬಳ ರೀ. ಈ ಅತೃಪ್ತಿಯನ್ನು ನನ್ನನ್ನು ಕಾಣೋದು. ನನಗೆ ಕೈ ತುಂಬ ಸಂಬಳ ಇದೆ, ನನಗೆ ಏನೂ ಕೊರತೆ ಇಲ್ಲ, ಆದರೆ ನನಗಿಂತ ಜಾಸ್ತಿ ಅವ್ರಿಗೆ ಬರುತ್ತಲ್ಲ, ಈ ಸಂಕಟ ಏನು ಮಾಡೋದು? ಇದು ಅಶಮಃ, ಡಿಸ್ಕಂಟೆಂಟ್. ಏನು ಸಿಕ್ಕಿದ್ರೂ ತೃಪ್ತಿ ಇಲ್ಲ, ಅತೃಪ್ತಿ. ಯಾಕೆಂದರೆ ನಾನು ನನಗಿಂತ ಕೆಳಗಿನವನನ್ನು ನೋಡಿ ಅವನಿಗೆ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲ, ದೇವರು ನನಗೆ ಬೇಕಾದಷ್ಟು ಊಟ ಕೊಟ್ಟಿದ್ದಾನೆ ಅಂತ ಸಂತೋಷ ಪಡೋಲ್ಲ ನಾನು. ನನಗಿಂತ ಅವ್ರಿಗೆ ಜಾಸ್ತಿ ಇದೆ, ಅದೇನು ಅವ್ರಿಗೆ ಜಾಸ್ತಿ, ನನಗೆ ಯಾಕಿಲ್ಲ. ನಾನು ನನಗಿಂತ ಎತ್ತರದಲ್ಲಿರುವನ್ನು ಕಂಡು ಕೊರಗ್ತೇನೆ ಹೊರತು ನನಗಿಂತ ಕೆಳಗಿನ ಕೊಟ್ಟು ಅನುಕಂಪೆ ಪಡೋಲ್ಲ. ಇದು ರಜೋಗುಣ. ಸಾತ್ವಿಕನಿಗೆ ಅವನ ಕೈಯಲ್ಲಿ 10 ರೂಪಾಯಿ ಇದ್ದರು, ಅಲ್ಲ ಈಗ ನಾಳೆ ಬಗ್ಗೆ ಇವತ್ತು ಯಾಕೆ ಚಿಂತೆ ಮಾಡಬೇಕು ಸ್ವಾಮಿ, ಇವತ್ತೇನು ತೊಂದರೆ ಮಾಡಲಿಲ್ಲ ದೇವರು, ಇವತ್ತು ಹೊಟ್ಟೆ ತುಂಬಿತು. ಆಮೇಲೆ ನನ್ನಷ್ಟು ಊಟಕ್ಕೆ ಗತಿ ಇಲ್ಲದೆ ಬೀದಿಯಲ್ಲಿ ಅನ್ನಕ್ಕೆ ಕಷ್ಟಪಡುವವರಿದ್ದಾರೆ, ಅವರು ಇರುವಾಗ ನಾನು ಸಂತೋಷ ಪಡಬೇಕಾ? ನನ್ನ ದೇವರು ಅದಕ್ಕಿಂತ ಚೆನ್ನಾಗಿಟ್ಟಿದ್ದಾರೆ, ಅವರ ಬಗ್ಗೆ ಅನುಭವ ತೋರಿಸ್ಬೇಕಾ? ದುಡ್ಡಿಲ್ಲ ಅಂತ ದುಃಖಪಡುವುದಾ? ಇದು ಸತ್ವ ಆಯಿತು. ನಾನು ನಿನ್ನೆ ಒಬ್ಬ ಹೆಣ್ಮಗಳ ಕಥೆ ಹೇಳಿದ್ನಲ್ಲ, ಅವರೊಂದು ಸರ್ತಿ ಒಂದು ಕಡೆ ನಾನು ಕರ್ಕೊಂಡು ಹೋದರು. ಮಧ್ಯಾಹ್ನ ಬಿಸಿಲಿಗೆ ಅವ್ರ ಹತ್ರ ಮನೆಯಲ್ಲಿ ಅವರಿಬ್ಬರು ಮಕ್ಕಳು, ಗಂಡ ಹೆಂಡತಿ, 4 ಜನರಿಗೆ 4 ಕಾರಿದೆ ಮನೆಯಲ್ಲಿ. ಅವ್ರು ನಡ್ಕೊಂಡು ಹೋದರು. ನಾನು ಹೇಳಿದೆ, ಯಾಕಮ್ಮ ನೀವು ನಡ್ಕೊಂಡು ಯಾಕೆ ಹೋಗ್ತೀರಿ? ನಿಮ್ಮ ಕಾರಿದೆ, ಡ್ರೈವರ್ ಇದ್ದಾನೆ, ಈಗ ಬಿಸಿಲು, ರಣ ಬಿಸಿಲು, ಮಧ್ಯಾಹ್ನ ಹೊತ್ತು ಈ ಬಿಸಿಲಿನಲ್ಲಿ ಅದು ನೆಲ ಬೇರೆ, ತಾರ್ ರೋಡೋದು, ಅಂದರೆ ನೀವು ಚಪ್ಪಲಿ ಇದ್ದರೆ ಸರಿ, ಇಲ್ಲದ್ರೆ ಸುಡುತ್ತೆ ಕಾಲು, ಯಾಕೆ ನಡ್ಕೊಂಡು ಹೋಗ್ತೀರಿ ಅಂತ. ಆ ಹೆಣ್ಮಗಳು ಏನು ಹೇಳಿದ್ಲು ಗೊತ್ತಾ? ನಾನು ನಿಜವಾಗಿ ಹೇಳ್ತೇನೆ, ನಾನು ಪಂಡಿತರಿಂದ ಕಲಿತಕ್ಕಿಂತ ಹೆಚ್ಚು ಇಂಥ ಹೆಣ್ಮಕ್ಕಳು, ಇಂಥ ದುರ್ಬಲ ಜನರನ್ನು ನೋಡಿ ಕಲಿತದ್ದು ಹೆಚ್ಚು ಜೀವನದಲ್ಲಿ. ಆ ಹೆಣ್ಮಗಳು ಹೇಳಿದ್ಲು, ಆಚಾರ್ಯ ಚಪ್ಪಲಿ ತಗೊಳ್ಳಿಕ್ಕೆ ದುಡ್ಡಿಲ್ಲದೆ ಇದ್ದವರು ಈ ಬಿಸಿ ತಾರು ಕರಗಿ ಕಾಲಿಗೆ ಅಂಟಿಕೊಳ್ಳುತ್ತೆ, ಅಂಥ ಬಿಸಿ ತಾರಿನ ಮೇಲೆ ಬರಿಗಾಲಿನಲ್ಲಿ ನಡೀತಾ ಇದ್ದಾರೆ. ಅವ್ರ ಮುಂದೆ ಏನು ಸುಭಗತನ ಅಂತ ನಾನು ಕಾರ್ನಲ್ಲಿ ಓಡಾಡೋದು. ನಾಚಿಕೆ ಆಗೋಲ್ವ ನನಗೆ? ಎಷ್ಟು ಜನಕ್ಕಾಗತ್ತೆ? ಅವರು ಕಾರು ಸುಡಬೇಕು, ಇವರು ಕಾರ್ನಲ್ಲಿ ಹೋಗಬೇಕು, ಖುಷಿ ಪಡೋರಿಲ್ವ? ಅವ್ರು ಹೇಳ್ತಾರೆ, ನನಗೆ ಕಾರಿದೆ, ನನ್ನ ಗಂಡ ಕಾರು ಕೊಟ್ಟಿದ್ದಾರೆ, ಆದರೆ ಚಪ್ಪಲಿ ತಗೊಳ್ಳಿಕ್ಕೆ ದುಡ್ಡಿಲ್ಲದೆ ನಡೀತಾರೆ ಜನ, ಅವ್ರ ಮುಂದೆ ಏನು ಸುಭಗತನ ಅಂತ ನಾನು ಕಾರ್ನಲ್ಲಿ ಹೋಗೋದು. ನಾನು ನಡ್ಕೊಂಡು ಹೋಗ್ತೇನೆ. ಇದು ಸತ್ವಗುಣ. ಆದರೆ ಅವನು ಚಪ್ಪಲಿ ಇಲ್ಲದಿದ್ದವನನ್ನು ನೋಡಿ ನೀವು ಕಾರ್ನಲ್ಲೇ ಹೋಗಿ ಅವನಿಗೊಂದು ಚಪ್ಪಲಿ, ಹಳೆ ಚಪ್ಪಲಿ ಆದರೂ ಕೊಟ್ಟರೆ ಅದು ರಜೋಗುಣ. ಅವನು ಚಪ್ಪಲಿ ಇಲ್ಲದೆ ಹೋಗೋದನ್ನು ನೋಡಿ ಖುಷಿಪಟ್ಟು ನೀವು ಕಾರ್ನಲ್ಲಿ ಸೀದಾ ಹೋದರೆ ತಮೋಗುಣ. ಅಷ್ಟೇ ವ್ಯತ್ಯಾಸ. ನೀವು ಕಾರ್ನಲ್ಲಿ ಹೋಗೋದು ಬಿಟ್ಟು ಅವನ ಜೊತೆಗೆ ನಡ್ಕೊಂಡು ಹೋದರೆ ಸತ್ವಗುಣ. ಅವನಿಗೆ ಚಪ್ಪಲಿ ಆದರೂ ತೆಗೆಸಿಕೊಟ್ರೆ ರಜೋಗುಣ. ಅವನು ಕಾರು ಸುಡಬೇಕು, ನಾವು ಅದನ್ನು ನಕ್ಕೋತಾ ನೋಡಿಕೊಂಡು ದರಿದ್ರ ಅಂತ ಕಾರ್ನಲ್ಲಿ ಹೋಗಿ, ಅದು ತಮೋಗುಣ. ಈಗ ಲೋಭ ಪ್ರವೃತ್ತಿ ಆರಂಭ ಕರ್ಮಣಂ, ಅಶಮಃ ಸ್ಪೃಹ. 4ನೇದು ಏನು ಗೊತ್ತುಂಟ? ಒಂದು ಪಿಟ್ಟಾಸಿದ, ಮತ್ತೊಂದು ಆಸೆ ಬುರುಕತನ. ಬೇಕು, ಇನ್ನೂ ಬೇಕು, ಸಾಲದು, ಎಷ್ಟಿದ್ರು ಸಾಲದು, ಬೇಕು ಬೇಕು. ಅವರ ನಿತ್ಯ ಮಂತ್ರ ಬೇಕು, ಅದು ಸ್ಪೃಹ. ಏನು ನೋಡಿದರೂ ಬೇಕು, ಏನು ಅದು ಬೇಕು, ಅದು ಬೇಕು, ಇದು ಬೇಕು. ಇದು ಯಾವಾಗ ಈ ರೀತಿ ಪ್ರವೃತ್ತಿ ಮನುಷ್ಯನಲ್ಲಿ ಬೆಳೆಯುತ್ತೆ, ಇದಾದರೆ ನಮಗೆ ಗೊತ್ತಾಗುತ್ತೆ. ಕಾಮನ್, ನಾವು ಪ್ರಪಂಚದಲ್ಲಿ ನೋಡ್ತಾ ಇರುವ ಸ್ವಭಾವ ಇದೆ ಎಲ್ಲವೂ. ರಜಾಂಶಿ ಏತಾನಿ ಜಾಯಂತೆ, ಸತ್ವವನ್ನು ತುಳಿದು ನಿಂತು ರಜೋಗುಣ ತಲೆ ಎತ್ತಿ ನಿಂತರೆ ಈ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ರಜಾಂಶಿ ಏತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಆವಾಗ ಇದರ ಪರಿಹಾರಕ್ಕೆ ಮಾಡತಕ್ಕಂಥ ಒಂದೇ ಒಂದು ವಿಧಾನ ಅಂತಂದರೆ
ಪ್ರಾಣದೇವರಿಗೆ ಶರಣಾಗು. ಇಲ್ಲಿ ಹೋಗಲ್ಲ ಅದು ಬುದ್ಧಿ. ಪ್ರಾಣದೇವ ಶರಣಾದ ಬುದ್ಧಿ ಬಲಂ ವಿಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವ ಎಲ್ಲ ಒಳ್ಳೆಯ ಕ್ವಾಲಿಟಿಯನ್ನು ಕೊಡ್ತಾರೆ. ಎಲ್ಲಕ್ಕಿಂತ ಹೆಚ್ಚು ಈ ಆಸೆ ಬುರುಕತನ ಪಿಟ್ಟಾಸಿತನ ಹೋಗುತ್ತೆ. ಔದಾರ್ಯ ಬೇಕು, ಇನ್ನೂ ಬೇಕು, ಇದ್ದದ್ದು ಸಾಕು ಅನ್ನೋ ಬುದ್ಧಿ ಬರಬೇಕು. ಯಾಕೆಂದರೆ ಬೇಕು ಅನ್ನೋದಕ್ಕೆ ಎಂಡಿಲ್ಲ. ನಾವು ಇವತ್ತು ನಮ್ಮ ಸಮಸ್ಯೆಗಳದು ನೋಡಿ. ಹಿಂದಿನ ಕಾಲದಲ್ಲಿ ಮಾವಿನ ಎಲೆ, ಗೇರು ಸೊಪ್ಪಿನ ಎಲೆ, ತೋಟದಲ್ಲಿ ಏನಾದರೂ ಒಂದು ಎಲೆ ಸಿಕ್ಕಿದರೆ ಅದರಲ್ಲಿ ಚಂದ ಮಾಡಿ ಮುಖ ತೊಳೆದು ಆನಂದವಾಗಿರ್ತಿದ್ರು. ಅದಕ್ಕೆ 5 ಪೈಸೆ ಖರ್ಚಿಲ್ಲ. ಈಗ ಅದರ ಬದಲಿಗೆ ನಾವು ಪೇಸ್ಟು, ಟ್ಯೂಬು, ಅದರಿಂದ ಆ ಮರಗಳು ಈಗಲೂ ಇವೆ, ಅದನ್ನು ಮುಟ್ಟುವವರಿಲ್ಲ. ಇದು ದುಡ್ಡು ಕೊಟ್ಟು ತಗೊಂಡದ್ದು ಹಲ್ಲು ಉಜ್ಜಿದ್ರೆ ಹೆಚ್ಚು ಶ್ರೇಷ್ಠ ಅನ್ನೋ ಭ್ರಮೆ ಬಂತು. ಕಂಪನಿಯವರು ಭ್ರಮೆ ಹುಟ್ಟಿಸಿದರು. ನಮ್ಮದು ಒಳ್ಳೆ ಸುಗಂಧಿಯಾದ ಪೇಸ್ಟ್ ಇದೆ, ನಮ್ಮದು ಬ್ರಷ್ ಇದೆ, ಅದನ್ನು ನೀವು ಆ ಬ್ರಷ್ನಲ್ಲಿ ಆ ಪೇಸ್ಟ್ನಲ್ಲಿ ಹಲ್ಲು ಉಜ್ಜಿಬಿಟ್ರೆ 100 ವರ್ಷ ಆದರೂ ನಿಮ್ಮ ಹಲ್ಲು ಉದುರೋಲ್ಲ ಅಂತ ಹೇಳಿದರು. ನಂಬಿದರು ಜನ. ಬಿಟ್ಟರು. ಪುಕ್ಸಟ್ಟೆ ತೋಟದಲ್ಲಿರ್ತಕ್ಕಂಥ ಎಲೆ ಬಿಟ್ಟರು, ಇದನ್ನು ಎಲಿಸು ಮಾಡಿದರು. ಅಷ್ಟಕ್ಕೆ ಸುಮ್ಮನೆ ಕೂತೀವ ನಾವು? ಇಲ್ಲ, ಮತ್ತೊಂದು ಕಂಪನಿಯವರು ನಮ್ಮ ಪೇಸ್ಟು ಆ ಪೇಸ್ಟಿಗಿಂತ ಚಂದ, ಇದನ್ನು ಹಾಕ್ಕೊಂಡ್ರೆ ಶಿಲ್ಪಾ ಶೆಟ್ಟಿ ಹಾಗೆ, ಐಶ್ವರ್ಯ ರೈ ಹಾಗೆ ಹಲ್ಲು ಫಳ 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 ಅನ್ನತ್ತೆ. ಓ, ಇದಕ್ಕಿಂತ ಕಾಸ್ಟ್ಲಿ ತಗೊಂಡೆವು. ಅದು ಬ್ರಷ್ಷು, ಅದು ಹಿಂಬದಿಯಿಂದ ಅದು ನಾಲಿಗೆ ಅಗ್ರ ಕೂಡ ತೆಗಿ, ಇದೇ ಬ್ರಷ್ ತೆಗಿತೆ, ಬೇರೊಂದು ಬೇಡ ಅದಂತೂ. ಅಂದರೆ ನಮಗೆ ತೃಪ್ತಿ ಇಲ್ಲ, ಇದಕ್ಕಿಂತ ಒಳ್ಳೇದು ಬೇಕು, ಇದಕ್ಕಿಂತ ಒಳ್ಳೇದು ಬೇಕು. ಈ ರೀತಿ ನಮ್ಮ ಇಕನಾಮಿಕ್ ಕಂಡೀಷನ್ನೇ, ಇವತ್ತಿನ ಅರ್ಥವ್ಯವಸ್ಥೆಯೇ ಮನುಷ್ಯನಿಗೆ ಆಸೆ ಬುರುಕತನ ಹುಟ್ಟಿಸಿ ಟಪ್ಪಿ ಹಾಕುವುದು, ಅವನನ್ನು ಎಕ್ಸ್ಪ್ಲಾಯ್ಟ್ ಮಾಡೋದು. ಇದೆಲ್ಲ ರಜೋಗುಣ. ಮೊದಲು ಈ ಅಡ್ವರ್ಟೈಸ್ಮೆಂಟ್ ಸಂಸ್ಥೆಗಳನ್ನು ಬ್ಯಾನ್ ಹಾಕಬೇಕು, ದೇಶ ಉಳಿಬೇಕಾದರೆ. ಇಲ್ಲದೇ ಇದ್ದರೆ ನಮ್ಮ ದುಡ್ಡಿನಲ್ಲೇ ಅವರು ಅಡ್ವರ್ಟೈಸ್ಮೆಂಟ್ ಮಾಡೋದು. ಅವರ ಹೊತ್ತಿಗೆ ಅಡ್ವರ್ಟೈಸ್ಮೆಂಟಿಗೆ ಅವರು ಏನು ಚಾರ್ಜ್ ಕೊಡ್ತಾರೆ, 10 ಸೆಕೆಂಡಿಗೆ 10,000 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ ಟಿ ವಿಯವರು. ಆ 10,000 ರೂಪಾಯಿ ನಾವು ತಗೊಳ್ಳೋ ಬ್ರಷ್ನಿಂದೇ ಅವರು ವಜಾ ಮಾಡೋದು. ನಮ್ಮನ್ನೇ ನಮ್ಮ ಕಿಸೆಯಿಂದಲೇ ಕತ್ತರಿಸಿ, ನಮ್ಮನ್ನು ಬೋಳಿಸಿ, ನಮ್ಮನ್ನು ಆ ಅಡ್ವರ್ಟೈಸ್ಮೆಂಟಿಂದ ವಂಚನೆ ಮಾಡಿ ದುಡ್ಡು ಮಾಡ್ತಾರೆ ಅವರು. ಇದು ಯಾರಿಗೂ ಗೊತ್ತಿಲ್ಲ. ಅದನ್ನು ನೋಡಿ ಖುಷಿ ಪಡೋದು. ಆಹಾ, ನಾವು ಶಿಲ್ಪಾ ಶೆಟ್ಟಿ ಹಾಗೆ ಹಲ್ಲಾಗಿಬಿಡುತ್ತೆ, ನಮಗೂ ಐಶ್ವರ್ಯ ರೈ ಹಾಗೆ ಆಗಿಬಿಡುತ್ತೆ ಅಂತ. ಅವರು ಪಾಪ ಹಲ್ಲು ಕಟ್ಟಿಸ್ಕೋತಾ ಇದ್ದಾರೆ ಅಲ್ಲಿ ಡಾಕ್ಟ್ರ್ ಹತ್ರ ಹೋಗಿ, ನೋವು ಡಾಕ್ಟ್ರೇ ಅಂತ. ಆ ಪ್ರಾಣಿಗಳಿಗೆ ನಿಜವಾದ ಹಲ್ಲು ಸಹಜ ಹಲ್ಲು ಹೌದಲ್ಲೋ ಡೌಟ್ ಇದೆ ನನಗೆ. ಹಲ್ಲು ನೋವು ಡಾಕ್ಟ್ರೇ ಅದು ಗೊತ್ತಾಗಬಾರ್ದು. ಯಾಕೆಂದ್ರೆ ನಾವು ಸಿನಿಮಾದಲ್ಲಿ ಅಭಿನಯಿಸೋರು ಅದನ್ನು ರಿಯಲ್ ಹಲ್ಲಿನ ಹಾಗೆ ಒಂದು ಹಲ್ಲು ಹಾಕಿಕೊಂಡಿದ್ದು ಅವು ಹೋಗ್ತಾ ಇರ್ತವೆ. ಇಲ್ಲಿ ನಾವು ಆ ಹಲ್ಲಿನ ಹಾಗೆ ನಮಗೆ ಹಲ್ಲು ಬರಬೇಕು, ಓ ದೇವರೇ ಅಂತ ಇದನ್ನು ತೊಗೊಂಡು ಹಿಡಿತಾರೆ. ಅಂದರೆ ಎಷ್ಟು ನಾಚಿಕೆ ಕೇಡು, ಎಷ್ಟು ಮೀನಿಂಗ್ಲೆಸ್ಸು, ಎಷ್ಟು ಫೂಲಿಶು ನಾಗರಿಕತೆ ಅಥವಾ ಈ ಸಿಸ್ಟಮ್ ಅನ್ನೋದು ಇದರ ಜೋಗುಣ. ಅಶಮಃ ಸ್ಪೃಹ ರಜಸ್ಸೇತ. ಅದಕ್ಕೆ ಒಂದೇ ಮದ್ದು ಅಂದರೆ ನೀವು ಮಧ್ವಾಚಾರ್ಯರನ್ನು, ಭೀಮಸೇನನ್ನು, ಆಂಜನೇಯನನ್ನು ಗಟ್ಟಿ ಹಿಡ್ಕೊಳ್ಳಿ, ಇಲ್ಲದೇ ಇದ್ದರೆ ಈ ಬುದ್ಧಿ ಹೋಗೋಲ್ಲ. ಮೊದಲು ಬೇಕಾದ್ದು ಆ ಕೊನೆಯದು ಸ್ಪೃಹ, ಬೇಕು ಅನ್ನೋದು ನಿಂತು ಸಾಕು ಅನ್ನೋಲ್ಲಿ ಬರ್ತದೆ. ದೇವರು ಬೇಕು ಅಂತ ಕೇಳಿದರೆ ಅದಕ್ಕೆ ಒಂದು ಕೊನೆ ಇಲ್ಲ. ಅದಕ್ಕಿಂತ ದೊಡ್ಡದು ಇನ್ನೊಂದು, ಅದಕ್ಕಿಂತ ಹೆಚ್ಚಿನದೊಂದು. ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇದ್ದರೆ ಸಾಕು ಅಂತ. ಯಾಕೆಂದರೆ ಟಿ ವಿಯೇ ಇರಲಿಲ್ಲ ಈ ದೇಶದಲ್ಲಿ. ಅಯ್ಯೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಟಿ ವಿ ಮನೆಗೆ ಬಂದರೆ ಸಾಕು ಅಂತಾಯಿತು. ಆಮೇಲೆ ಕಲರ್ ಟಿ ವಿ ಬಂದಮೇಲೆ ಅದನ್ನು ಬಿಸಾಡಿದರು. ಕಲರ್ ಟಿ ವಿಯಲ್ಲಿ ಬೇರೆ ಬೇರೆ ಇಂಪ್ರೂವ್ಮೆಂಟ್ಸ್ ಬಂತು. ಅದು 10,000 ಬಂತು, 15,000 ಬಂತು, 20,000 ಬಂತು, ಲಕ್ಷಗಟ್ಟಲೆದು ಬಂತು. ಅಯ್ಯೋ, ನಮ್ಮಲ್ಲಿರೋದು ಬರೀ 25,000 ಟಿ ವಿ ರೀ, 1,00,000 ಟಿ ವಿ ಉಂಟೀಗ, ಅದಿಲ್ಲೇ ಇಲ್ಲ ನಮ್ಮ ಮನೇಲಿ. ಸೊ ಬೇಕು ಅನ್ನೋದಕ್ಕೆ ಎಂಡಿಲ್ಲ, ಅದು ಬೆಳ್ಕೊಂಡು ಹೋಯಿತು, ಎಂಡ್ಲೆಸ್. ಅದು ನಚಿಕೇತ ಹೇಳಿದ್ದು, ವೃಣೀಶ್ವವಿತ್ತಂ, ಎಷ್ಟು ದುಡ್ಡು ಬೇಕೋ ಕೇಳು ಅಂದ ಯಮ. ಅದು ಕೇಳಿದ, ಕೇಳೋಲ್ಲ ನಾನು. ಯಾಕೆಂದರೆ ನಾನು ಕೇಳಿದಷ್ಟು ಕೊಡೋ ಶಕ್ತಿ ನನಗೂ ಇಲ್ಲ ಅಂದ. ಯಾಕೆಂದರೆ ನೀನು ಎಷ್ಟು ಕೊಡ್ತೀವಿ ಹೇಳು, ನಾನು ಅದಕ್ಕೊಂದು 0 ಹಾಕ್ಕೊಂಡು ಕೂತ್ಕೊಳ್ತೇನೆ. ಬಲದಲ್ಲಿ 0ಗೆ ಎಂಡುಂಟ. ನೀನು 10 ಕೋಟಿ ಅಂದರೆ 100 ಕೋಟಿ ಅಂತೇನೆ, ನೀನು 100 ಕೋಟಿ ಕೊಟ್ಟರೆ 1,000 ಕೋಟಿ ಅಂತೇನೆ, 1,000 ಕೋಟಿ ಕೊಟ್ಟರೆ 10,000 ಕೋಟಿ. ಬಲಬದಿಯಲ್ಲಿ 0, ನೀನು ಎಷ್ಟು ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಕೊಟ್ಟ ಮೇಲೆ ಇನ್ನೊಂದು 0 ಹಾಕಿ ಕೂತ್ಕೊಳ್ತೇನೆ ನಾನು. ಆದ್ದರಿಂದ ಮನುಷ್ಯನಿಗೆ ಸಾಕು ಅನ್ನುವಷ್ಟು ಕೊಡುವುದು ಸಾಧ್ಯ ಇಲ್ಲ. ಆದ್ದರಿಂದ ದುಡ್ಡು ನೀನು ಬೇಕಾದಷ್ಟು ಕೊಡ್ತೇನೆ ಅಂತ ಹೇಳಿಬೇಡ, ನಿನ್ನಿಂದ ಕೈ ಸಾಗೋಲ್ಲ ಅಂದ. 5 ವರ್ಷದ ನಚಿಕೇತ, 5 ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದು, ಅವನಿಗೆ 8-10 ವರ್ಷದ ಒಳಗೆ ಬಿಟ್ಟು 5ರಿಂದ 10ರ ಮಧ್ಯೆಯಲ್ಲಿರುವ ಹುಡುಗ. ಅವನು ಹೇಳಿದ ಮಾತು ನಮಗೆ ಶತಮಾನೋತ್ಸವ ಆದರೂ ಬರೋಲ್ಲ ಆ ಬುದ್ಧಿ. ನಚಿಕೇತನಿಗೆ 5 ವರ್ಷದಲ್ಲಿ ಹಾಗೆ ಸಾಕು ಅನ್ನುವ ಬುದ್ಧಿಯನ್ನು ಬೆಳೆಸ್ಕೋಬೇಕು. ಒಂದು ಬೇಕು ಅಲ್ಲ, ಸಾಕು. ಮಿನಿಮಮ್ ರಿಕ್ವೈರ್ಮೆಂಟ್ ಎಷ್ಟು? ಸಾಕು. ಉಳಿದದ್ದೆಲ್ಲವೂ ಎಕ್ಸೆಸ್, ಅದು ಲಕ್ಸುರಿ. ಅದು ಮಿನಿಮಮ್ ರಿಕ್ವೈರ್ಮೆಂಟ್. ಹಿಂದೆ ನಾನು ಚಿಕ್ಕವನಿದ್ದಾಗ ನೀವು ನೋಡಿದ್ದೀರ, ನಮ್ಮ ಊರಲ್ಲಿ ಪುರೋಹಿತರು
ಆ ಪುರೋಹಿತರದಿಂದ ಒಂದು ಮನೆತನ ಇರುತ್ತೆ, ಅವರು ಆ ಗ್ರಾಮಕ್ಕೆ ಪುರೋಹಿತರು ಅಂತ. ಅದು 8 ಮೈಲು 10 ಮೈಲು ದೂರ ತನಕ ಅವರ ಪೌರೋಹಿತದ ಸೀಮೆ ಇರ್ತಿತ್ತು. ಆ ಮನೆಗೆ, ಆ 10 ಮೈಲು ದೂರದ ಮನೆಗೂ ಈ ಪುರೋಹಿತರೇ ಹೋಗಬೇಕು, ಬೇರೊಬ್ಬರನ್ನ ಕರೆಯೋ ಹಾಗಿಲ್ಲ. ಅದು ಗ್ರಾಮ ಪುರೋಹಿತರು, ಅವ್ರ ಮನೆತನದ ಪುರೋಹಿತರು ಅಂತ. 10 ಮೈಲು ಬೆಳಿಗ್ಗೆ 4 ಗಂಟೆಗೆ ಎದ್ದು ಅವರು ಆನ್ನಿಕ ಪೂರೈಸಿ 4 ಗಂಟೆಯಿಂದ ಬೆಳಗ್ಗೆ 6-7 ಗಂಟೆವರೆಗೆ 2-3 ಗಂಟೆ ಮನೆಯಲ್ಲಿ ಅವರ ಗಾಯತ್ರಿ ಜಪ ಪೂಜೆ ಎಲ್ಲ ಮುಗಿಸಿ ಆಮೇಲೆ 10 ಮೈಲು ನಡ್ಕೊಂಡು ಹೋಗಿ, ಅಂದರೆ ಸಾಮಾನ್ಯ 10-11 ಗಂಟೆ ಆಗೋದು ಅಲ್ಲಿ ಹೋಗುವಾಗ. ಅಲ್ಲಿ ಮತ್ತೆ ಪೌರೋಹಿತ್ಯ ಮಾಡಿ ಅಲ್ಲೆಲ್ಲ ಮುಗಿಸಿ ಕೃಷ್ಣಾರ್ಪಣೆ ಊಟ ಆಗುವ 2 ಗಂಟೆ ಆಗೋದು. ಆಮೇಲೆ ಮತ್ತೆ ನಡ್ಕೊಂಡು ಮನೆ ಬರ್ತಿದ್ದರು. ಅಂದರೆ ಸುಮಾರು 8-16 ಮೈಲು ಹೋಗ್ಲಿಕ್ಕೆ ಇಷ್ಟು ಇದ್ದು ಎಷ್ಟು ಗಟ್ಟಿಮುಟ್ಟು ಎಷ್ಟು ಆನಂದವಾಗಿ ಇದ್ದರು ಗೊತ್ತಾ. ಇವತ್ತು ನಾನು ನೋಡಿದ್ದೇನೆ, ಇಲ್ಲಿಂದ 1 ಫರ್ಲಾಂಗ್ ದೂರ ಇದ್ದರೂ ಕೂಡ ಮನುಷ್ಯ 1 ಗಂಟೆ ಅಲ್ಲೇ ನಿಲ್ತಾನೆ. ಸಿಟಿ ಬಸ್ ಕಾದು 1 ಫರ್ಲಾಂಗನ್ನು 10 ಸರ್ತಿ ಹೋಗ್ಬೋದಿತ್ತು 1 ಗಂಟೆಯಲ್ಲಿ. ಅಯ್ಯೋ ಸಿಟಿ ಬಸ್ ಬರಲಿಲ್ಲ ರೀ, ಅದು ಅಷ್ಟು ದೂರ ನಡೆಯುವುದು ಹಾಗೆ, ನಿಂತೇ ಬಿಡ್ತಾನೆ ಅವನು. ಅಂದರೆ ಆ ಸಾಕು ಅನ್ನೋ ಬುದ್ಧಿ ಆವಾಗ ಇತ್ತು, ತೃಪ್ತಿ ಇತ್ತು. ನಿಜವಾದ ಸಂಪತ್ತು ಕಂಟೆಂಟ್ಮೆಂಟ್ ಇಲ್ಲದೇ ಇದ್ದರೆ ನಿಮಗೆ ಯಾವುದರಲ್ಲೂ ಎಷ್ಟು ಇದ್ದರೂ ನೀವು ಬಡವರೇ. ಸಾಕು ಅಂತ ಬಂತು ಅವನು ಶ್ರೀಮಂತ. ತೃಪ್ತಿ ಅಲಂ ಬುದ್ಧಿ ಶ್ರೀಮತ್ವಂ, ಸಂಪತ್ತು ಅಂತಂದರೆ ಅಲಂ ಬುದ್ಧಿ. ಆದ್ದರಿಂದ ಅದನ್ನು ಕಳ್ಕೊಂಡಾಗ ರಜಸ್ಸು. ತಮೋಗುಣ ಹೇಗಿರುತ್ತಪ್ಪ, ತಮೋಗುಣವ ಹೇಳ್ತಾರೆ ಅಪ್ರಕಾಶ ಅಪ್ರವೃತ್ತಿಶ್ಚ ಪ್ರಮಾದ ಲೋಭ ಏವಚ. ಅಪ್ರಕಾಶ ಕತ್ತಲು, ಒಳಗೂ ಕತ್ತಲು ಹೊರಗೂ ಕತ್ತಲು, ಬೆಳಕಿಲ್ಲ, ಬೆಳಕಿನ ಪರಿಚಯವೇ ಇಲ್ಲ. ಗೂಬೆಗಳು ಅಂತ ನಾನು ನಿನ್ನೆ ಹೇಳಿದ್ನಲ್ಲ, ಒಳಗೂ ಕತ್ತಲು ಹೊರಗೂ ಕತ್ತಲು. ಕತ್ತಲು ಬೆಳಕಿನ ಫ್ಲ್ಯಾಶು ಅಂತಂದರೆ ಅರ್ಥವೇ ಆಗೋದಿಲ್ಲ ಅವರಿಗೆ. ಆದ್ದರಿಂದಲೇ ಹೋಗಲಿ, ಕತ್ತಲು ತೆಗೀಲಿಕ್ಕೋಸ್ಕರ ದೀಪ ಹಚ್ಚುವ ಅಂದರೆ ಅಯ್ಯೋ ಸ್ವಿಚ್ ಅಲ್ಲಿ ಉಂಟ್ರಿ, ಅಲ್ಲಿ ತನಕ ಯಾರು ಹೋಗ್ತಾರೆ, ಕೊಟ್ಟೆಳೆದು ಮಲಗಿಬಿಡೋಣ, ಅಲ್ಲಿ ತನಕ ಹೋಗ್ಬೇಕಲ್ಲ ಸ್ವಿಚ್ ಹಾಕಬೇಕಾದ್ರೆ. ಅಪ್ರವೃತ್ತಿ, ಕತ್ತಲನ್ನು ಪರಿಹರಿಸಿ ಬೆಳಕು ಮೂಡಿಸಲಿಕ್ಕೆ ಬೇಕಾದ ಪ್ರವೃತ್ತಿ ಮಾಡಲಿಕ್ಕೂ ಬಿಡೋಲ್ಲ ಅದು. ಮಲ್ಕೋ, ದೀಪ ಹಾಕ್ಬೇಕು ನಿನಗೆ, ಮಲ್ಕೋ. ಇದು ತಮಸ್ಸು. ಅಪ್ರಕಾಶ ಅಪ್ರವೃತ್ತಿಶ್ಚ ಪ್ರಮಾದ. ಮತ್ತೆ ಅವನು ಮಾಡೋದೆಲ್ಲವೂ ಮಿಸ್ಟೇಕೆ, ಸರಿಯಾದ್ದನ್ನೇ ಮಾಡೋದಿಲ್ಲ, ಯಾವಾಗಲೂ ಪ್ರಮಾದ, ಮಾಡಬಾರದ್ದು ತಪ್ಪುಗಳನ್ನು ಮಾಡ್ತಾ ಇರ್ತಾನೆ. ಮತ್ತು ಮೋಹ, ಅಟ್ಯಾಚ್ಮೆಂಟು ಅಜ್ಞಾನ. ಇದೆಷ್ಟು ತಮಾಂಶೇತಾನಿ ಜಾಯಂತೆ ಪ್ರವೃದ್ಧೇ. ಅದಕ್ಕೇನು ಮಾಡಬೇಕು? ತಮಸ್ಸಿನ ಪರಿಹಾರಕ್ಕೆ ನೋಡಿ, ರಜಸ್ಸಿನ ಪರಿಹಾರಕ್ಕೆ ವಾಯುದೇವರಿಗೆ ಶರಣಾಗುವಂದ, ಸತ್ವ ಪ್ರವೃದ್ಧ ಆದಾಗ ಬೆಳಕಿನ ಪುಂಜವಾಗುವಂದ, ಇದರಲ್ಲಿ ಬೆಳಕಿನ ಕಡೆಗೆ ಒಲವು ತೋರಿಸು ವಾಯುದೇವರಿಗೆ ಶರಣಾಗುವಂದ. ತಮಸ್ಸಿನಲ್ಲಿ ಕುರುನಂದನ, ಕುರುವನ್ನೇವೇಹ ಕರ್ಮಾಣಿ ಜೀವಿಷೇತ್, ತೊಡಗಿಸಿಕೋ, ಯಾವುದಾದರೂ ಕೆಲಸದಲ್ಲಿ ತೊಡಗಿಸಿಕೋ, ಲೇಸಿ ಆಗಬೇಡ. ಇದು ತಮೋಗುಣವನ್ನು ಗೆಲ್ಲುವ ಒಂದು ವಿಧಾನ. ಅಂದರೆ ಕುರು ಅಂದರೆ ಕರ್ಣಾತ್ ಕುರು, ಕರ್ಮಣ ನಂದನಃ ಆನಂದನಃ, ಕರ್ಮಣ ಅನ್ಯಾನ್ನ ನಂದಯತಿ ಸ್ವಯಂಚ ನಂದತಿ. ತಾನು ಕೆಲಸದಲ್ಲಿ ಯಾವುದಾದರೂ ಒಂದು ಕ್ರಿಯೆಯಲ್ಲಿ ಸಂತೋಷ ಪಡುವುದನ್ನು ಮೊದಲು ರೂಢಿ ಮಾಡಿಕೋ, ಅಂದರೆ ಸೋಮಾರಿತನ ಹೋಗುತ್ತೆ. ಇವಾಗ ಯಾವುದಾದ್ರೂ ಒಂದು ರೂಢಿ ಮಾಡಿಬಿಟ್ರೆ, ನೀವು ನೋಡಿ 4:15 ಗಂಟೆಗೆ ಏಳಬೇಕು, ಎದ್ದು ಸ್ನಾನ ಮಾಡಬೇಕು ಅಂತ ಒಂದು ರೂಢಿ ಮಾಡಿಕೊಂಡು ಬಿಟ್ರೆ ಚಿಕ್ಕಂದಿನಿಂದ, ಆಮೇಲೆ ಸ್ನಾನ ಬಿಡಲಿಕ್ಕೆ ಆಗೋದು, 4:30 ಗಂಟೆ ಮಲಗಲಿಕ್ಕೆ ಆಗೋದಿಲ್ಲ. ಏನು ಕೆಲಸ 4:15 ಗಂಟೆ ಏನು ಮಾಡಬೇಕು ಅಂತ ನೀವು ಕೊಟ್ಟು ಹಿಡಿದು ಮಲ್ಕೊಳ್ಳಿ 2 ದಿವಸ, ಎಲ್ಲಿ 8:30 ಗಂಟೆ ತನಕ. ಮತ್ತು ದಮ್ಮಯ್ಯ ಅಂದರೆ 4:30 ಹೇಳೋದಿಲ್ಲ ನೀವು. ಒಮ್ಮೆ ಅದನ್ನು ನೀವು ಆದರೆ 4:30 ಗಂಟೆಗೆ ಎದ್ದು ಸ್ನಾನ ಮಾಡೋದು ಒಂದು ರೂಢಿ ಮಾಡಿಕೊಂಡು ಅಭ್ಯಾಸ ಮಾಡಿಬಿಟ್ರೆ, ಆ ರೂಢಿಯಿಂದ ಆ ರೂಢಿಗೆ ಎಡಿಕ್ಟ್ ಆಗ್ತಾನೆವ, ಮತ್ತು ಬಿಡ್ಲಿ ಮನಸ್ಸಾಗೋದಿಲ್ಲ. ಸರಿಯ ತಪ್ಪ ವಿಷಯ ಬೇರೆ, ಬಿಡ್ಲಿ ಮನಸ್ಸು ಬರೋದಿಲ್ಲ. ಅದಕ್ಕೆ ಹೇಳಿದ್ರೆ ಕುರುನಂದನ ಅಂತ, ಕರ್ಮಣಿ ನಂದನ. ಕರ್ಮದಲ್ಲಿ ಆನಂದ ಮಾಡು, ಏನಾದರೂ ಮಾಡು. ಸತ್ವದ ಕರ್ಮ ಸಾತ್ವಿಕವಾಗಿ ಎತ್ತರ ಕೇಳೋದು. ಮತ್ತೆ ಏನಾದರೂ ಮಾಡಲಿಕ್ಕೆ ಕಲಿ, ಸೋಮಾರಿಯಾಗಿ ಕೂಡಬೇಡ. ಸೋಮಾರಿ ಕೂತ್ರೆ ತಮೋ ಗುಣಕ್ಕೆ ಭಾರಿ ಖುಷಿ, ನಾನಿದ್ದೇನಯ್ಯ ನಿನ್ನ ಜೊತೆಗೆ ಸಂಗಾತಿ ಅಂತ ಎದ್ದು ನಿಂತು ಬಿಡುತ್ತೆ. ಆದ್ದರಿಂದ ತಮೋಗುಣದ ಬಹಳ ಮುಖ್ಯ ಕ್ವಾಲಿಫಿಕೇಷನ್ ಅಂದರೆ ಲೇಜಿನೆಸ್. ಏನನ್ನೂ ಮಾಡ್ಲಿಕ್ಕೆ ಬಿಡೋಲ್ಲ. ಅದು ಏನು ಮಾಡಬೇಡ, ಸುಮ್ಮನೆ ಮಲ್ಕೋ. ನಮ್ಮ ಹರಿಹರಪುರದ ಮಠದ ಸ್ವಾಮಿಗಳು ಒಂದು ಕಥೆ ಹೇಳಿದ್ದರು ಒಂದು ಸತ್ ನಾನು ಹೋಗಿದ್ದಾಗ. ಏನು ಅಂದರೆ, ಒಬ್ಬ ಹುಡುಗ, ಹಿಂದಿನ ಸ್ವಾಮಿಗಳು, ಈಗಿನವರೆಲ್ಲ, ಅವ್ರು ಈಗ ಇಲ್ಲ, ಒಳ್ಳೆ ಓದ್ಕೊಂಡವ್ರು ಹರಿಹರಪುರದ ಸ್ವಾಮಿಗಳು. ನಾನು ಯಾವಾಗಲೂ ಆ ಕಡೆ ಹೋದಾಗ ಒಂದು ಸರ್ತಿ ಒಂದು ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೋದೆ. ತುಂಬ ಅವರಿಗೆ ಆತ್ಮೀಯತೆ, ಎಲ್ಲರನ್ನು ಹಚ್ಚಿಕೊಂಡು ಮಾತಾಡಬೇಕು. ಸರಿ, ಆ ಸ್ವಾಮಿಗಳ ಹತ್ರ ಹೋದೆವು. ಆವಾಗ ಒಂದು ಕತೆ ಹೇಳಿದರು ಅವರು. ಒಂದು ಸರ್ತಿ ಒಬ್ಬ ಹುಡುಗ, ಕಾಲೇಜಿಗೆ ಹೋಗೋ ಹುಡುಗ, ಏನೋ ಅಕಸ್ಮಾತ್ ಬೆಳಗಾದ ಬೇಗ 6 ಗಂಟೆ ಎಚ್ಚರ ಬಿಟ್ಟಿದ್ದೀವಿ.
ಎದ್ದುಬಿಟ್ಟು ಹೊರಗೆ ಬಂದಂತೆ. ಬಂದು ಎಲ್ಲ ಬಂದರು ಊರಿನವ್ರು ಕರೆದು, ಏನು ಇವತ್ತು ಗುಂಡೆಗೆ ಫುಟ್ಬಾಲ್ ಥರ ಇದ್ದಾನೆ. ಅದು ನಾವು ನೋಡೇ ಇಲ್ಲ ಸೂರ್ಯೋದಯವನ್ನು. ಅವನು ಸೂರ್ಯನ 12 ಗಂಟೆ ಮಧ್ಯಾಹ್ನ 8-9 ಗಂಟೆ ಸೂರ್ಯನ ನೋಡಿದ್ದು. ಹಾಗೊಂದು ಸೂರ್ಯ ಇರ್ತಾನೆ ಅಂತ ಅವ್ರ ಜೀವನದಲ್ಲೇ ಗೊತ್ತಿಲ್ಲ. ಇವತ್ತು ಅದ್ಭುತ ಫುಟ್ಬಾಲ್ ಥರ ಕೆಂಪು ಗುಂಡಿಗೆ ಇದ್ದಾನೆ ಸೂರ್ಯ, ಯಾವತ್ತೂ ಇರೋಲ್ಲ ಬನ್ನಿ ಅಂತ ಕರೆದ ಅಂತೆ. ಯಾಕೆಂದರೆ ಅವನಿಗೆ 4:15 ಗಂಟೆಗೆ ಎದ್ದು ಸೂರ್ಯನ ನೋಡೇ ಇಲ್ಲ ಅವನ ಜನ್ಮದಲ್ಲಿ. ಇದು ತಮೋಗುಣ. ಹಾಗಾಗಿ ನಾವು ಈ ಗುಣಗಳು ಹೇಗೆ ಕೆಲಸ ಮಾಡ್ತವೆ, ನಮ್ಮನ್ನು ಹೇಗೆ ಕ್ಯಾಪ್ಚರ್ ಮಾಡ್ತವೆ ಅಥವಾ ಕಂಟ್ರೋಲಿಗೆ ತಗೋತಾವೆ ಅನ್ನೋದು ಗೊತ್ತಾಯಿತು. ಇದು ಯಾಕೆ ಕೃಷ್ಣ ಹೇಳಿದ ಅಂದರೆ, ಇದು ಯಾವುದು ಬೇಡ ಯಾವುದು ಬೇಕು ಅಂತ ನನಗೆ ಇದರ ಕ್ವಾಲಿಟಿ ಹೇಳಿದಾಗ ಗೊತ್ತಾಯಿತು. ಬೇಕಾದ್ದನ್ನು ಉಳಿಸಿಕೋ, ಬೇಡವಾದ್ದನ್ನು ನಿಯಂತ್ರಿಸು, ಕೇಳೋದಲ್ಲ ಅದು ತಮೋಗುಣ. ನಾವು ಹೇಳಿದಾಗ ಅದಕ್ಕೆ ತಮೋಗುಣ, ರಜೋಗುಣ, ಸತ್ವಗುಣದ ಮಾನಿನಿಯಾಗಿರ್ತಕ್ಕಂಥ ತಾಯಿಗೆ ಶರಣಾಗು. ತಾಯಿಗೆ ಮಾತ್ರ ಶರಣಾದ ತಾಯಿ ಕೇಳೋಲ್ಲ, ತಾಯಿ ತಂದೆ ಒಟ್ಟಿಗೆ ಲಕ್ಷ್ಮೀನಾರಾಯಣರಿಗೆ ಶರಣಾಗು, ಆದಿಜೀವನಾಗಿರ್ತಕ್ಕಂಥ ಪ್ರಾಣದೇವರಿಗೆ ಶರಣಾಗು. ಇದನ್ನು ಗೆಲ್ಲಲಿಕ್ಕೆ ನಾನೇ ಗೆಲ್ತೇನೆ ಅಂತ ಪ್ರಯತ್ನ ಮಾಡಿದರೆ ಆಗಲಿಕ್ಕಿಲ್ಲ, ಶರಣಾಗು ಅಂತ. ಹೀಗೆ ಒಂದು ಅದ್ಭುತವಾದ ಸ್ವಭಾವದ ವಿಶ್ಲೇಷಣೆ. ಇದು ಬರೀ ಸೈಕಾಲಜಿ, ಇದು ಇನ್ನೇನೂ ಇಲ್ಲ. ಇಟ್ಸ್ ಎ ಬ್ಯೂಟಿಫುಲ್ ಟೆಕ್ಸ್ಟ್ ಆನ್ ಸೈಕಾಲಜಿ. ಆ ಚಿಂತನೆ, ಮನಃಶಾಸ್ತ್ರೀಯವಾದ ವಿಶ್ಲೇಷಣೆಯ ಒಂದು ಅದ್ಭುತ ಮುಖ ಇನ್ನೂ ಮುಗಿದಿಲ್ಲ, ಇನ್ನೂ ಇದೆ ಅದು ಮುಂದೆ. ನಾಳೆ ಒಂದು ಸ್ವಲ್ಪ ಹೇಳಲಿಕ್ಕಾಗತ್ತೆ, ಆಮೇಲೆ ಈ ಬಾರಿ ಮುಗಿದು ಹೋಗುತ್ತೆ. ಮುಂದೆಲ್ಲ ಇನ್ನು ಮುಂದಿನ ಅಧ್ಯಾಯಗಳಲ್ಲೂ ಬರೇ ಈ ತ್ರಿಗುಣಗಳ ಪ್ರಭಾವ ಮತ್ತು ತ್ರಿಗುಣಗಳ ಬೇರೆ ಬೇರೆ ತ್ರಿಗುಣಗಳಿಂದ ಆಗತಕ್ಕ ಬೇರೆ ಬೇರೆ ಕ್ರಿಯೆಗಳನ್ನೇ ಬರೇ ತ್ರಿಗುಣದ ವರ್ಣನೆಗೆ 2-3 ಅಧ್ಯಾಯಗಳಲ್ಲಿ ತುಂಬ ರೋಚಕವಾಗಿ ಹೇಳ್ತಾನೆ ಕೃಷ್ಣ. ಇವತ್ತು ಈ ತ್ರೈಗುಣ್ಯದ ಚಿಂತನೆಯನ್ನು ಇಲ್ಲಿಗೆ ಮುಗಿಸೋಣ. ಮತ್ತು ಉಳಿದ ಕಿಂಚಿತ್ತು ಇನ್ನೂ ಒಂದು ಸ್ವಲ್ಪ ಎಷ್ಟು ಅವಕಾಶ ಉಂಟು ಅಷ್ಟು ನಾಳೆ ದಿವಸ ಮುಂದುವರಿಸೋಣ. ಈ ಬಾರಿಯ ಚಿಂತನದ ಕೊನೆಯ ದಿನ ನಾಳೆ. ಆದ್ದರಿಂದ ಆಮೇಲೆ ಮತ್ತೆ ಯಾವತ್ತು ದೇವರು ಪುರುಸೊತ್ತು ಮಾಡ್ತಾನೋ, ಕೃಷ್ಣ ಹೇಳಿದ್ದು ನಮಗೆ ಅರ್ಥ ಆಗಬೇಕು, ಅರ್ಥ ಆಗುವಂತೆ ನಮ್ಮಿಂದ ಹೇಳಿಸ್ಬೇಕು, ಅದಕ್ಕೆ ಪುರುಸೊತ್ತು ಕೊಡಬೇಕು. ಎಲ್ಲ ಅವನದೇ ಕಾರ್ಯಕ್ರಮ, ಅದಕ್ಕೆ ಬೇಕಾದ ಪುರುಸೊತ್ತು ಅವಕಾಶ ಮಾಡಿಕೊಡ್ಬೇಕು. ಒಮ್ಮೊಮ್ಮೆ ಅವಕಾಶ ಮಾಡಿಕೊಟ್ಟು 2 ದಿವಸ ಡಿಲೀಟ್ ಮಾಡಿಬಿಡ್ತಾನೆ. ಹಾಗಾಗಿ ಅವನು ಅವಕಾಶ ಮಾಡಬೇಕು, ಅದು ಡಿಲೀಟ್ ಮಾಡಬಾರ್ದು, ಅದನ್ನು ಮತ್ತೆ ನಿರಂತರವಾಗಿ ನಡೀಬೇಕು. ಇದೆಲ್ಲ ಕೃಷ್ಣನ ಕೈಯಲ್ಲೇ ಇರೋದು, ನಮ್ಮ ಕೈಯಲ್ಲಿ ಇಲ್ಲ. ಅಲ್ಲ, ಕೃಷ್ಣ ಯಾವತ್ತು ಮಾಡಿಸ್ತಾನೋ ಅವತ್ತು ಮತ್ತೆ ಸೇರೋಣ, ಮತ್ತೆ ಅದರ ಚಿಂತನೆ ಮಾಡೋಣ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.